ಬಕ್ಕೆ ಹಣ್ಣು ಅಂತಾರೆ ಇದಕ್ಕೆ. ಈ ಬಕ್ಕೆ ಹಣ್ಣ ಇದಾ? ಬಕ್ಕೆ ಹಣ್ಣು. ಬಕ್ಕೆ ಹಣ್ಣು ಏನ್ ಮಾಡೋದಿದೆ ಇವಾಗ? ಇಲ್ಲಿ 2-3 ವೆರೈಟಿ ಇರ್ತೈತಿ. ಇದರಲ್ಲಿ ಬಕ್ಕೆ ಸ್ವೀಟ್ ಮಾಡೋದು. ಸ್ವೀಟು, ಹೌದಾ? ಮುಳುಕ, ಮುಳ್ಕ ಅಂತಾರೆ ಈಗ ನಮ್ಮಲ್ಲಿ. ನಮ್ಮ ಕಡೆ ಸುಟ್ಟೆಗು ಅಂತಾರೆ. ಒಳ್ಳೆ ಸ್ವೀಟ್ ಅದು. ಇದು ಕಾಯಿ ಇರ್ತವೆ. ಬಾಳೆ ಮೇಣ ಇರ್ತದೆ, ಸ್ವಲ್ಪ ಕಡಿಮೆ ಇತ್ತು. ಹಲಸಿನಕ್ಕಿಂತ ಕಡಿಮೆ ಮೇಣ. ಹಲಸಿನಕಾಯಿ ಹೆಚ್ಚಿರ್ತದೆ. ಇದು ಹಣ್ಣಾದಕ್ಕೆ ಮೇಣ ಸ್ವಲ್ಪ ಕಡಿಮೆ, ಸ್ವಲ್ಪ ಗಮ್ ಕಡಿಮೆ. ಅದು ಇರ್ತದೆ. ಇದೆಲ್ಲ ಗಮ್ಮ ಇದೆ? ಫುಲ್ ಗಮ್ ಬರೋದು ಮಾತ್ರ. ಫುಲ್ ಹಣ್ಣಾಗಿದೆ ಇದು? ಕರೆಕ್ಟ್ ಹಣ್ಣಾಗಿದೆ, ಫುಲ್ ಆಗಿಲ್ಲ. ಫುಲ್ ಆದ್ರೆ ಬರಲ್ಲ. ಈ ಬಕ್ಕೆ ಹಣ್ಣ ಇದೆ? ಬಕ್ಕೆ ಹಣ್ಣು ಅಂತೀವಿ. ತಿನ್ನಕ್ ಮಾತ್ರ ಇದೆ? ತಿನ್ನಕ ಸ್ವೀಟ್ ಸ್ವೀಟ್ ಮಾಡಕ್ಕೆ ಸ್ವೀಟ್ ಜಾಸ್ತಿ ಇರುತ್ತಾ ಇದೆ? ಪಾಯಸ ಮಾಡ್ತಾರೆ. ಪಾಯಸ, ಓ ಪಾಯಸನೂ ಮಾಡ್ತಾರೆ ಇದು? ಪಾಯಸ ಮಾಡ್ಬೋದು. ದ್ರಾಕ್ಷಿ ಎಲ್ಲ ಹಾಕಿ ಹಾ ಒಳ್ಳೆ ಗಿಡಂಬಿ ಹಾಕ್ಬಿಟ್ಟು ಮಸ್ತ್ ಪಾಯಸ. ಹೌದಾ? ಭಾರಿ ಟೇಸ್ಟ್. ದೋಸೆಗೆ, ಇಡ್ಲಿಗೆ ಹಾ. ಎಲ್ಲ ಬರ್ತೈತೆ. ಇಡ್ಲಿ ಮಾಡ್ಬೋದು, ಇಲ್ಲಿ ಕೇಳ್ತು. ದೋಸೆ ಮಾಡ್ಬೋದು. ಜನ ತಿನ್ಲಿಕ್ಕೆ ಬಹಳ ಕಾಯಿ ಸುಡ್ತವೆ ಇದು. ಹೌದಾ? ಸ್ಮೆಲ್ ನೋಡಿ ಗೊತ್ತಾಯ್ತು. ಪ್ರಾಣಿಗಳಿಗೆ ಹಂಗೆ ಜನ ಮಂಗ ಹಾ ಎಲ್ಲ ಬಹಳ ಕಾಯಿ ಹಸಿ ಹಣ್ಣು. ನೋಡಿ, ಈ ಸ್ಮೆಲ್ ಇಂದ ಅಲ್ಲೇ ಒದರ್ತಾ ಇದೆ ಹಸು. ನಾವು ಒಳಗೆ ಕೂಡಲೇ ಗೊತ್ತಾಗ್ತದೆ. ಹೌದಲ್ಲ? ಹಾ ಅವು ಅಷ್ಟು ಚಾಲೂನೆ ಜನಕ್ಕೆ ತೊಳೆ ಹೆಂಗಿರ್ತೈತೆ. ಗಮ್ ಜಾಸ್ತಿ. ಅದು ನಾವು ಕ್ಲೀನ್ ಮಾಡ್ಬೇಕಾದ್ರೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಚ್ಕೊಳ್ಬೇಕು ಕೈಗೆ. ಹಾ ಹಾ ಅದ ಗಮ್ ಹತ್ಬಾರ್ದು ಅಂತ? ಹಾ, ಅಷ್ಟಾಗ್ಬಿಟ್ರೆ ಹಾ ಕೈಗೆ ಹತ್ತೋದಿಲ್ಲ. ಹಾ ಹಾ ಎಣ್ಣೆ ಹೆಚ್ಚಿಗೆ ಬರ್ತಾರೆ. ಅದೇ ಬಿಟ್ಬಿಡುತ್ತೆ. ಹಾ, ಬರ್ತಾನೆ ಇರ್ಬೋದಾ ಹಿಂಗ? ಹಾ, ಅದು ಹೊರಗಡೆ ತೆಗಿಬೇಕಲ್ಲ, ತೆಗೆದಿಲ್ಲ. ಹಾ ನೋಡಿ ಚೆನ್ನಾಗಿದೆ. ಭಾಳ ಸ್ವೀಟ್. ಹಾ ಹಾ ಬಾಳೆ ನಾಳೆ ಮುಜೆಕು ನಾಟೆ ಹಾಕು ಮುಂದಿನ ಕಡೆ ಗುಂಡಿಗೆ ಸೀಕದೆ ಜೊಂಗಿಗೆ ವೈರನ್ ಮಾಡೋದೆ ಕಂಡಿಲ್ಲ ಅಂದ್ರೆ ಒಲೆ ಅಂಚಿ ಮೈಸಿದು ಇದ್ರಲ್ಲಿ ಸಿಪ್ಪೆ ಯಾವ್ದು ಹಣ್ಣು ಯಾವ್ದು ಗೊತ್ತಾಗಲ್ಲ. ಎಲ್ಲ ಕಲರ್ ಹಂಗಲ್ಲ. ಇದೇ ಬೇರೆ. ಕಡೆ ಮುದ್ದು ತಾಳ ನೋಡಿ ಯಾವಾಗ ಈ ರಾತ್ರಿ ರಾತ್ರಿ ರಾತ್ರ ಐತೇನೆ ಬರ್ಕೊಳ್ಳಿ ರಾತ್ರಿ ಕೈ ಮಾಡ ದ್ವಾದಶಿ. ನೋಡ್ರಿ ಮಣ್ಣು ನೀ ಹಂಗೆ ಬಂದಿದ್ದೆ ಅಂತ. ಅಲ್ಲ ಈಗ ನೋಡಿದ್ರೆ ಇಲ್ಲ ಹಂಗೆ ಅನ್ಸಿತ್ತು ಹಿಂಗೆ ಅನ್ಸಾಯ ಹೆಂಗ್ ತೆಗೆದು ಹಿಂಗ್ ಹೊಡಿಬೇಕು. ಹೆಂಗ್ ಒಳಗ್ ತಲೆ ಬಡ ಒಂದು ಕವರ್ ಇರ್ತೈತೆ ತೆಗೆದು ಬಿಡ್ಬೇಕು. ಇಷ್ಟೇ. ಸಕ್ಕರಾಗಿದೆ ಇದು ಹಣ್ಣು, ಸ್ವೀಟ್ ಇದೆ, ಭಾರಿ ಸ್ವೀಟ್ ಇದೆ. ಸ್ವೀಟ್ ಜಾಸ್ತಿ. ಭಾರಿ ಗೊತ್ತಿದೆ. ಶುರು ಇದು ಇದು ಫೇಮಸ್ ಬಕ್ಕ ಇದೆ. ಇದು ಶಚಿನೇ ಆಯ್ತು ಇದೇ ಕೊಟ್ಟೆ ಹೋಗಿದ್ದು ಈ ಸೋತೋಗಿ ಬೆಂಗಳೂರ್ಲ ಗೊತ್ತಾಗಲ್ಲ ಬಾಕ್ಯಾಣೆ ಯಾವ್ದು ಸುಮ್ಮನೆ ಹಲಸ್ದಂಡ ಅಷ್ಟೇ. ಮಾಹಿತಿ ಇರ್ಬೇಕು. ಎರಡು ಜಾತಿ. ಎರಡು ಜಾತಿ ಇದೆ. ಅಲ್ಲ ಒಂದ್ ಹಲಸ್ದಂಡ, ಒಂದ್ ಹೊಳಗ 5 ರೂಪಾಯಿ ಆಯ್ತಾ? ಯಾವ್ದು ಒಂದ್ ಬಕ್ಕೆ ಹಣ್ಣು ಒಂದ್ ಹಲಸ್ದಂಡ, ಎರಡು ಜಾತಿ. ಕುರಿಕಾಲ ಒಳಗೆ ಹೆಂಗ್ ಹೇಳ್ತಾರೆ ಒಂದ್ ಒಳಗೆ 5 ರೂಪಾಯಿ 5 ರೂಪಾಯಿ ಒಂದು. ಇದೆಲ್ಲ ಹಿಂಗಾರು ತಿನ್ಲಿಕ್ಕೆ ಆಗ್ತದೆ. ಇದ್ರ ಸಹಿತ ಎಲ್ಲರೂ ಬರುದಿಲ್ಲ. ಬಕ್ಕಣ್ಣ ಅದು ಬಕ್ಕ ಬರನೆ, ಅದ್ರ ಹಣ್ಣು ಹಿಂಗಿಲ್ಲ. ಹೌದಾ? ಟೇಸ್ಟ್ ಇಲ್ಲ. ಹೇಳೋದು ತಿನ್ನ ನಾವು ತಿಂದೆ ಇಲ್ಲಿ ಇದರಲ್ಲಿ ಕಲರ್ ಒಂದೇ ಇದೆ, ಸಿಪ್ಪೆ ಯಾವ್ದು ಇದು ಯಾವ್ದು ಗೊತ್ತಾಗೋದು. ಅಗದಿ ಒಳ್ಳೆ ಬೆಳೆದು ಹಣ್ಣಾಗ್ಬೇಕು. ಬೆಳಿಬೇಕು. ಬೆಳೆದ ಹಣ್ಣಾದ್ರೆ ಚಲೋ ಆಗ್ತದೆ. ನಾವು ತಗೊಂಡೋಗ್ರು ಬನ್ನೇ ಇಲ್ಲ ಪ್ರದೀಪ ಅದ್ರ ಸ್ವಲ್ಪ ಗಟ್ಟಿ ಐತೆ ಅದು ಹಣ್ಣು. ಬ್ಯಾಳೆ ಹೊಡ್ಬೇಕತ್ ಮಾರಿ ಎಲ್ಲ ಈ ಟೈಪ್ ಇರ್ತಿಲ್ಲ. ಇದೆಲ್ಲ ಇದ್ರಾದ್ರು ತಿನ್ಲಿಕ್ಕೆ ಹುಡ್ಲಿತ್ತು ಆಗ್ತದೆ. ಇದರಲ್ಲಿ ಅಲ್ಲೋಗಿದ್ವಲ್ಲ, ಅಲ್ಲಿ ಇನ್ನೂ ಸಖತ್ತಾಗಿದೆ. ಇನ್ನೂ ಮೊದಲು ನಮ್ಮ ತಾರೀಕುಂಟಲ್ಲಿ ಇತ್ತು ಒಂದು ನಾಗರ ಬಕ್ಕೆ ಅಂತ ಹೇಳಿ. ಹಿಂಗ್ ರಸ ಹಿಡಿತಿತ್ತು. ಬ್ರೆಡ್ ತಿಂದು. ನಾಗರ ಹೌದಾ? ಪಂಚಮಿ ಊಟ ಒಳಗಿಪ್ಪದು ನಾಗರ ಪಂಚಮಿ ತನ ಇರ್ತಿತ್ತು ಶುರುವಾದ. ಹೌದಾ? ಒಳ್ಳೆ ಜಾತಿ ಇದು. ಆಗಸ್ಟ್ ಈ 15 ಕಡೆ ಎಲ್ಲೂ ಇಲ್ಲ. ಇಟ್ಟಿತ್ತು ಹಾಗಾಗಿ ಅದೇ ಹಾಕಿವು ಈ ಕಡೆ ಎಲ್ಲೂ ಇಲ್ಲ ಆ ಜಾತಿ. ನಾವು ತಂದು ಬೇಳೆ ಹಾಕಿದ್ರೆ ಆಗುದಿಲ್ಲ. ಅದು ಕೃಷಿ ಮಾಡ್ಬೇಕು. ಬೇಳೆ ಹಾಕಿದ್ರೆ ಹಲಸಾದ್ರು ಆಯ್ತು. ನಾವು ಬೇರೆ ಜಾತಿ ಚೇಂಜ್ ಆಗ್ಬಿಡುತ್ತೆ. ಚೇಂಜ್ ಆಗ್ಬಿಡುತ್ತಾ? ಹಂಗಾಗ್ತದೆ. ಕಸಿ ಅಂದ್ರೆ ಹೆಂಗೆ? ಕಸಿ ಮೇಲೆ ಕಟ್ ಮಾಡಿ ಅದು ಹೆಣೆನ ಕಸಿ ಕೊಟ್ಟು ಕೃಷಿ ಕಟ್ಟೋದು ನೋಡಿದ್ವಿ. ಕಸಿ ಬೀಜ ಅಂದ್ರೆ ಚೀಲ ಕಟ್ಟೋದು ಅಲ್ಲ. ಈಗ ಒಂದು ಹಲಸಿನ ಗಿಡ ನಮ್ಮ ಇದ್ದದ್ದು ಇರ್ತೈತಿಲ್ಲ, ಯಾವ್ದೇ ಜಾತಿ ಇದು ಬೇರೆ ಸಾದ, ಅದು ಕೊಟ್ಟೆಲಿ ಹಾಕಿ ಗಿಡ ತಯಾರು ಮಾಡ್ಕೊಳ್ಬೇಕು. ಹದ ಸಿಟ್ಟಿ ಆಗ್ತದೆ. ಅದು ತಕೊಂಡೋಗಿ
ಒಳ್ಳೆದಿರ್ತಲ್ಲ ಈಗ ಅದಕ್ಕೆ ತಗೊಂಡೋಗಿ ಹೆಣೆ ಕೊಯ್ಕೊಳ್ಬೇಕು side. ಇದು ಸ್ವಲ್ಪ ಸೈಡ್ ಕಟ್ ಮಾಡ್ಬೇಕು ಇದು ಮಳ ಶಶಿ ಹಿಂಗ್ ಕಟ್ಟು ಬಿಡ್ಬೇಕು ಬೈಂಡಿಂಗ್ ಮಾಡ್ಬೇಕು ಆಗೇನಾಗ್ತೈತಿ ಅವ್ರು ಕೂಡ್ಬಿಡ್ತೈತಿ ಎರಡು ಜಾಯಿಂಟ್ ಆಗುತ್ತೆ ಶಶಿಗೆ ಅದು ಕೂಡ್ಬಿಟ್ಟೈತಿ ಹೆಣೆ ಟೊಂಗೆ ಆಗ ಆ ಟೊಂಗೆ ಅಲ್ಲಿಗೆ ಕಟ್ ಮಾಡ್ಬಿಡ್ಬೇಕು ಕೂಡ ನಂತರ ಈಗ ನಾವು ಈ ಮಳೆ ಜೂನ್ ಜುಲೈ ಕಟ್ಟರು ಮಳೆಗಾಲ ಮುಗಿತೈಲ್ಲ ಅಕ್ಟೋಬರ್ ನವೆಂಬರ್ ಆಗ ಹಿಡ್ಕೊಂಡು ಟೊಕ್ಕಾಗುತ್ತೆ ನವೆಂಬರ್ ತಿಂಗಳು ಅಥವಾ ಮುನ್ನ ಮಳೆಗಾಲ ಜೂನ್ ಹಿಂಗಾರು ಒಂದ್ ವರ್ಡ್ ಬೇಕು ಕರೆಕ್ಟ್ ಹಿಡಿದ್ಬಿಟ್ಟು ಒಂದ್ ವರ್ಡ್ ಕ್ಲಿಯರ್ ಆಯ್ತು ಜೂನಿಗೆ ಮತ್ತೆ ಕಟ್ ಮಾಡಿ ನೆಟ್ ಬಿಟ್ಟಾಯ್ತು ಆಗ ಅದಕ್ಕೆ ಆಗ್ಬಿಟ್ಟಾಯ್ತು ಆ ಗಿಡದ ಕಟ್ ಮಾಡ್ಬಿಡ್ಬೇಕು ದೊಡ್ಡ ಸ್ವಲ್ಪ ದೊಡ್ಡ ಆಗ ಸಾದಾ ಗಿಡದ ಇರ್ತೈತಲ್ಲ ಟೊಂಗೆ ಕಟ್ ಮಾಡ್ಬಿಡ್ಬೇಕು ಇದೇ ಅದ್ರದ್ದು ಜೀನ್ ಇದಕ್ಕೆ ಟ್ರಾನ್ಸ್ಫರ್ ಆಗ್ಬಿಡುತ್ತೆ ಬುಡ ಮಾತ್ರ ಇದು ಬುಡ ಮಾತ್ರ ಇದು ತುದಿ ಎಲ್ಲ ಅದ್ರದ್ದು ಒಳ್ಳೇದೇ ಒಳ್ಳೆ ಹಣ್ಣದು ಯಾವ ನಾವು ವೆರೈಟಿ ಹಾಕಿರ್ತೀವ ಅದೇ ಬಂದು ಅವ್ರು ಏನಾಗ್ತೈತಿ ಅಂದ್ರೆ ಈ ಸಾದಾ ಇರ್ತಾವಲ್ಲ ಜವಾರಿ ಗಿಡ ಯಾವ್ದೇ ಆಗ್ಲಿ ಮಾವಾಲಿ ಕಲ್ಸಾಲಿ ಎಲ್ಲರೂ ಈ ಗುಲಾಬಿ ಮಾಡ್ತಾರ ದಾಸವಾಳ ಗಿಡ ಕಸಿ ಕಟ್ಟೋದು ನೋಡಿಲ್ವಾ ಕಸಿ ಮಾಡ್ತಾರಲ್ಲ ಅದು ಗೊತ್ತಿದೆ ಇವ್ ಹೇಳಿದ ಮೇಲೆ ಗೊತ್ತಾಯ್ತು ಅದು ಕಸಿ ಕಟ್ಟೋದು ಅದಕ್ಕೆ ಹೆಸರು ಗೊತ್ತಿರಲಿಲ್ಲ ನಂಗೆ ಮಾಡ್ತಾರೆ ಕಸಿ ವಿಧಾನ 2-3 ನಮೂನೆ ಅದೇ ಹಿಂಗಿರೋ ಇದನ್ನ ಹಿಂಗ್ ಸಿಗದು ಮಾಡ್ತಾರೆ ಅದೇ ಸಿಗದು ಮಾಡ್ತಾರೆ ಒಳಗೆ ಇಟ್ಟು ಅದೇ ದಾರ ಕಟ್ಟಿ ಬಿಡ್ತಾರೆ ಇಲ್ಲಿ ಯಾವ್ದೋ ಒಂದು ಗಿಡ ಇದು ನಮ್ದು ಕೊಟ್ಟೆ ಹಾಕಿದಿತ್ತಪ್ಪ ನಾ ಎಲ್ಲ ಹೋದ ತಕೊಂಬಂದೆ ಕುದಿ ಮಾತ್ರ ಸಾಕು ಕುಡಿ ತಂದು ಇದ್ರ ಕಟ್ ಮಾಡಿ ಸಿಗಬೇಕು ತಳಿ ಮಾತ್ರ ಒಂದೇ ಇರ್ಬೇಕು ಬೇರೆ ಬೇರೆ ಗಿಡ ಆಗಲ್ಲ ಯಾವ್ದಾದ್ರು ನಡೀತದೆ ಇದು ಶಶಿ ಮಾಡೋ ನಡೀತದೆ ನಮ್ಗೆ ಯಾವ ಜಾತಿ ಬೇಕಪ್ಪ ಅಲ್ಲ ಇವು ಹಲಸಿನ ಗಿಡನೇ ಇರ್ತಾ ಇನ್ನೊಂದ್ ಚೆನ್ನಾಗಿ ಹಲಸಿನ ಹಣ್ಣು ತಗೊಂಡ್ ಅದಕ್ಕೆ ಜಾನ್ ಮಾಡಕ ಬೇರೆ ಇದಕ್ಕೆ ಜಾನ್ ಮಾಡಕ ಅಲ್ಸೆ ಮಾವಿಗೆ ಮಾವೆ ಸುಮ್ನೆ ತೋರಿಸ್ತಾರೆ ಇದ್ರಲ್ಲಿ ಅಷ್ಟೇ ತೋರಿಸ್ತಾರೆ ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಲ್ಲ ಅಲ್ಲ ಬದನೆ ಗಿಡ ನಡೀತೈತಿ ಬದನೆ ಗಿಡ ಸಣ್ಣ ಮುಳ್ಳು ಬದನೆ ಅಂತ ಆಗ್ತೈತಿ ಮುಳ್ಳು ಬದನೆ ಅಂತ ಗೊಬ್ಬರ ಎಲ್ಲ ಸಣ್ಣ ಬದನೆಕಾಯಿ ಮುಳ್ಳು ಇರ್ತೈತಿ ಅದು ಗಿಡಕ್ಕೆ ಈ ಗಿಡ ಕಸಿ ಮಾಡೋದು ಹೌದಾ ಬದನೆ ಜಾತಿ ಅದೇ ಬದ್ನೆ ಜಾತಿ ಅವ್ರ ಬೇರೆ ಬೇರೆ ಜಾತಿ ಬದ್ನೆಕಾಯಿ ಆದ್ರೆ ಜಾತಿ ಬೇರೆ ಜಾತಿ ಗಿಡ ಬೇರೆ ಆಗ್ಬಾರ್ದು ನೀಟಿ ಒಂದೇ ಅದೇ ಅದೇ ಅದು ಆಗತ್ತೆ ಓಕೆ ಅವ್ರು ಏನಾಗ್ತಾರೆ ಅಂದ್ರೆ ಸಾದಾ ಗಿಡಕ್ಕೆ ಪವರ್ ಹೆಚ್ಚು ಬದುಕು ಪವರ್ ಹೌದೌದು ಈಗ ಹೈಬ್ರಿಡ್ ಬದುಕು ಪವರ್ ಕಡಿಮೆ ಹೌದೌದು ಬೇಳೆ ಹಾಕಿದ್ರೆ ಅಂತ ಇಟ್ಕೊಳ್ಳಿ ಬೀಜ ಹಾಕಿದ್ರೆ ಬೇರೆ ಆಗ್ಬಿಡುತ್ತೆ ಬರೋದೇ ಇಲ್ಲ ಹೌದಾ ಮಾವಲ್ಲಿ ಇದ್ದಾರೆ ಎರಡೊಂಗೆ ಈಗ ನೀವು ಒಳ್ಳೆ ಜಾತಿ ಮಾವಿನ ಅಂತ ತಿಳ್ಕೊಂಡು ಗೊಟ್ಟೆ ಹಾಕಿದ್ರೆ ಬರುವುದಿಲ್ಲ ಓಹೋ ಆ ಟೈಪ್ ಆಗುದಿಲ್ಲ ಬೇರೆ ಹುಳಿ ಆಯ್ತು ಇದು ಕಟ್ಲೇಬೇಕು ಹಿಂಗ್ ಕಟ್ಟಿದ್ರೆ ಬರೋದು ಅದು ಒರಿಜಿನಲ್ ಬರುತ್ತೆ ನಿಮ್ಗೆ ಏನ್ ಬೇಕಾ ಅದು ಬರುತ್ತೆ ಕತೆ ಹಿಂಗಿದೆ ಇದರಲ್ಲಿ ಕೃಷಿಯಲ್ಲಿ ಸಿಕ್ಕಾಪಟ್ಟೆ ಅವ್ರು ಒಂದು 50 ವರ್ಷ ಅಲ್ಲಿ ಕಾಯಿ ಬಂದಿಟ್ಟರು ಅವ್ರ ಮನೆಗೆ ಆದ್ರೆ ಅವರು ಬೇಳೆ ಹಾಕುದು ಹಿಂಗೆ ಈ ಬೇಳೆ ತಗೊಂಡೋಗಿ ಹಾಕಿದ್ರು ಒಂದೋಗಿ ಹೌದಾ ಆ ಕ್ವಾಲಿಟಿ ಬರಲ್ಲ ಬೇರೆ ಅವ್ರ ಮಾವನ ಮನೆ ಬಂದ್ಬಿಡುತ್ತೆ ಮರ ಅಟ್ಟೆ ತಗೊಂಡಿನ ಅಟ್ವೆ ಹಂಗ ಇದಲ್ಲ ನಾಗರ ಬಕ್ಕಂಗೆ ಸೇಮ್ ಎಲ್ಲೋ ಬಂದ್ರು ಬಂತು ಇದು ಸ್ವಲ್ಪ ಅದ್ರದ್ದೇ ಇದು ಹೌದಾ ಆ ಬಿಡೆ ಅಷ್ಟು ಒರಿಜಿನಲ್ ಬಂದಿಲ್ಲ ಒರಿಜಿನಲ್ ಬರುದಿಲ್ಲ ಬಟ್ ಅಲ್ಲಿ ನೀರು ಜಾಸ್ತಿ ಇತ್ತು ಬಂದ ನೀರು ಇದೆ ಚೆನ್ನಾಗಿ ಬಂತು ಇಲ್ಲಿ ನೀರು ಕಡಿಮೆ ಸ್ವಲ್ಪ ನೋಡಿ ಇದೇ ಸಸಿ ಕಟ್ಟೋದಂದ್ರೆ ಹಿಂಗೆ ನೀವು ಟಿವಿಯಲ್ಲಿ ನೋಡಿರ್ತೀರಿ ಕಟ್ ಮಾಡಿ ಅದ್ರ ಜಾಯಿನ್ ಮಾಡೋದು ಬಟ್ ಅದು ಹೇಗೆ ಅಂತ ಈಗ ಎಕ್ಸ್ಪ್ಲೈನ್ ಮಾಡಿದ್ರು ನೋಡಿದ್ರು ನೀಟಾಗಿ ಆದ್ರೆ ಅದೇ ಜಾತಿನೇ ಇರಬೇಕು ನಿಮ್ಗೆ ಏನಾರ ಒಳ್ಳೇದು ಬೇಕು ಅಂದ್ರೆ ಗಿಡ ಅದ್ರ ಜೊತೆ ಸಸಿ ಕಟ್ಟಿದ್ರೆ ಬುಡ ಮಾತ್ರ ಹಳೆ ಗಿಡ ಮೇಲೆ ಎಲ್ಲ ನಿಮ್ಗೆ ಅದ್ರದ್ದು ಜಾತಿ ಚೇಂಜ್ ಆಗ್ಬಿಡುತ್ತೆ ಇದು ಹೈಬ್ರಿಡ್ ಹೈಬ್ರಿಡ್ ಒರಿಜಿನಲ್ ಏನ್ ಬೇಕಾದ್ರೂ ಬರುತ್ತೆ ಒರಿಜಿನಲ್ ನಿಮ್ಗೆ ಯಾವ ತರ ಬೇಕು ಆ ತರ ಅವ್ರು ಹೇಳ್ದಂಗೆ ಈಗ ನೋಡಿ ಇದು ಹಣ್ಣು ಚೆನ್ನಾಗಿದೆ ಇದ್ರ ಬೀಜ ಹಾಕಿದ್ರೆ ಇದೇ ತರ ಹಣ್ಣು ಬರಲ್ಲ ಚೇಂಜ್ ಆಗ್ಬಿಡುತ್ತೆ ಅಂತಾರೆ ಹಂಗೆ ಹಲಸಣ್ಣ ಆದ್ರೂ ಆಯ್ತು ಬಕ್ಕೆಣ್ಣ ಆದ್ರೂ ಆಯ್ತು ಹಲಸು ಬರುತ್ತೆ ಒಟ್ನಲ್ಲಿ ಹಲಸು ಬರುತ್ತೆ ಆದ್ರೆ ಈ ಟೇಸ್ಟ್ ಬರ್ತಾ ಇಲ್ಲ ಹೇಳಕ್ಕಾಗಲ್ಲ ಅದೇ ಯಾಕಪ್ಪ ಒಡ್ಡಿಂಗೆ ನಾವು ಕೆಲಸ ಮಾಡ್ಬೇಕಾದ್ರೆ ಇಲ್ಲೊಂದು ಹಲಸಿನ ಹಣ್ಣು ಐತಿ ಈಗ 2 ಕಾಯಿ ಬಂದೈತೆ ಕುಯ್ಯಕಾಯ್ತಕ್ಕಪ್ಪ ಇಲ್ಲಿ ಅಂಗಳ ತುದಿಗೆ ಕವೆ ಜಲ ಇಟ್ಟಿದೆ ಅದ್ರ ಹಣ್ಣು ಅಂದ್ರೆ ಹಲಸಿನ ಹಣ್ಣು ಬೆಸ್ಟಿಂಗ್ ರಸ ಹಿಡಿತೈತಿ ಉಪ್ಪಿನಕಾಯಿ ಹಾಕೊಂಡು ನಾವು ತಿಂದ್ಬಿಟ್ರೆ ಇವನ್ ಹಣ್ಣು ಹಲಸಿನಿಂದ ಜೇನುತುಪ್ಪ ತಿಂದಂಗೆ ಹಲಸಿನ ರಸ ಅಷ್ಟು ಒಳ್ಳೆ ರಸ ಅಲ್ಲ ಹಿಂಗ್ ಸೊಳೆನೆ ಸೊಳೆ ನಾವು ಉಪ್ಪಿನಕಾಯಿ ಹಾಕೊಂಡು ಮಟನ್ ಮಾಡ್ತೇವೆ ನಾವು ಉಪ್ಪು ಅಂತೇಳಿ ಮಾಡ್ತೇವೆ ಬೇರೆ ಹಿಟ್ಟಮೆಣಸು ಲಿಂಬೆ ರಸ ಹಾಕಿ ಅದಕ್ಕೆಲ್ಲ ಸೂಜಿ ಮೆಣಸು ತಂದ್ವಲ್ಲ ಆತರ ಅದೆಲ್ಲ ಮಿಕ್ಸ್ ಮಾಡಿ ಇದ್ರಂಗ್ ಮಾಡೋದು ಸೂಪ್ನಂಗ ಅದ್ರಾಗ ಅದ್ದುಕೊಂಡು ಅದ್ರಲ್ಲಿ ಹಿಂಗೆ ಇದ್ ಮಾಡಿ ನೆನೆಸ್ಬಿಟ್ಟು ಅವ್ರಿಗೆ ಏನ್ ಮಾಡಿದ್ರು ನಾವು ಅಲ್ಲಿ ಕೆಲಸ ಮಾಡ್ತಿದ್ವಿ ತೋಟದಾಗ ಆಗ ಹಣ್ಣು ತಗೊಂಡು ಹೋಗಿ ನಾವು ನಮ್ ಕೆಲಸ ತಿಂದು ತಿಂದ ಬೇಳೆ ಹಾಕಿದ್ವಿ ಈಗ ಕಾಯಿ ಬಂದಿದೆ ಪೂರಾ ಕಾಸ ಬಂದು ಕಾಯಿ ಚೆನ್ನಾಗಿಲ್ಲ
ಕ್ವಾಲಿಟಿನೇ ಇಲ್ಲ. ಪಾಪಳಕ್ಕೆ ಕೊಟ್ರೆ ಎಡ ಕೊಟ್ರೆ ಅಯ್ಯೋ ಕಾಯಿ ಮಸ್ತಾಗೈತಿ ಕಾಣಿಸ್ತೇನೆ ಅಲ್ಲಿ ಹಾ ನಮ್ಮ ಗದ್ದೆ ಹತ್ರ. ಬೈನರ್ಗೆ ಕಾಟಿ ಜನಪಾಡಿ ಎರಡು ಕೊಡ್ರಿ ಬಕೆಟ್ ತಗೊಂಡು ನೀವು ಹೌದಿಲ್ಲ ಒಂದು ಬಕೆಟ್ ಬಸ್ ಮೇಲೆ ಏ ಆಗುದಿಲ್ಲ, ಸಾಕೆ ಬಸ್ನಲ್ಲಿ ಹಾಕ್ಲಿ ಕೊಡ್ತಾರೆ. ವಾಸನೆ ಬಿಟ್ಟು ವಾಸನೆ ಅಲ್ಲ ಲಗೇಜ್ ಚಾರ್ಜ್ ಮಾಡ್ತಾರೆ. ಓಹೋ ದನ ಏನ್ ಅಲ್ಲ ಊಟ ಅಂದ್ರೆ ಚಾರ್ಜ್ ಮಾಡಲ್ಲ. ಇವನ್ನ ಇಷ್ಟ ಇವ್ನ್ ಬಿಳ್ಸ್ಕೊಂಡ್ ಹೋಗ್ಬೇಕು ಅಷ್ಟೇ. ಸಳಿ ತಗೊಂಡೋದ್ರೆ ಹಿಂಗ್ ಮಾಡ್ಕೊಂಡು ಅಷ್ಟೇ ಆ ಮಾಡ್ಕೊಂತಾಡು ಆದ್ರೆ 2 ದಿನ ಅಷ್ಟೇ ಮ್ಯಾಕ್ಸಿಮಮ್ ಅಲ್ಲಿ ಹೋಗ್ಬಿಡ್ತಾವ. ರಾಡಿ ಆಯ್ತು ಹಾ ರಾಡಿ ಆಗುತ್ತೆ. ಅಲ್ಲ ಇವತ್ತು ತಕೊಂಡವ್ರಪ್ಪ ನಾಳೆ ಖಾಲಿ ಮಾಡ್ಬೇಕು ಹೌದೌದು ಮುಟ್ಟೆ ಹಂಗ್ ಮಾಡಿದ್ರೆ ಅದು ಸೋಯ್ತಿರೋ ನೀವು ತೋ ಒಯ್ದು ಕೂಡಲೇ ಮಾಡ್ಕೊಡ್ರಿ ಈಗಷ್ಟೇ ಖಾಲಿ ಮಾಡ್ಬೇಕು ಹೌದೌದು ಇರ್ತೈತಿ ಕಾಯಿನೆ ಅದು ಬೇರೆ ಪ್ಲಾಸ್ಟಿಕ್ ಕವರ್ ಇರ್ತಲ್ಲಮ್ಮ, ಅದು ಹೀಟಿ ಹೋಗ್ಬಿಡುತ್ತೆ. ಮದು ಇದು ಆಗ್ಬಿಡುತ್ತೆ ತಿನ್ನಕ. ವಾಸನೆ ಆಯ್ತು ಚಲೋ ದನ ಏನ್ ಸೂಕ್ಷ್ಮ ಅಂದ್ರೆ ತಿನ್ನಾಕ ನಾವ್ ಒಂದ್ಸರಿ ನಮ್ಮ ಅಕ್ಕನ ಮನೆಗೆ ಹಿಂಗ್ ಮಾಡ್ಕೊಂಡು ತಗೊಂಡವ್ರಿ ಎಲ್ಲ ಪೀಸ್ ಮಾಡ್ಕೊಂಡು ಕೈಟಿಲ್ ಹಾಕೊಂಡು ಅವ್ರ ಅತ್ತೆ ಮನೆಯವ್ರು ಗಡಿಯ ಕಟ್ಕೊಂಡಿದ್ರು ಕೊಂಡ ಗದ್ದೆ ಹುಡ್ತಾ ಇದ್ದು. ಹುಡ್ತಾ ಇದ್ರು. ನಾ ಹಂಗೆ ಹೋದೆ ಅವ್ರು ನಮಗೆ ದಾರಿ ಹಂಗೆ ಇತ್ತು. ಇವ್ ಏನ್ ಮಾಡ್ಬಿಟ್ಟಾವು ನನ್ನ ಕೈಟಿಲ್ದು ವಾಸನೆ ನೋಡಿ ಅವ್ರು ಹಿಡ್ಕೊಂಡು ಹೀಡ ಬಂದ್ಬಿಟ್ಟಾವು. ಹೂ ಅಂತಾರ ನಿಲ್ಲಂಗ ಇಲ್ಲ. ಕಡೆ ಏನ್ ತಂದೆ ನಿನ್ ಕಡೆನೆ ಬರ್ತಲ್ಲ ಬಕ್ಕಣ್ಣ ಓದ್ದೇವ್ರೆ ಹೂಗೊಂಗ ಮಾರ ಎಲ್ಲಗೂ ದೊಡ್ಡಂಗೇಡ ಅಷ್ಟು ಬಟ್ಟೆ ಹೊಣ್ಣದ ತಾಣೋದಡ ಮೊಮ್ಮನಿಗೆ ಪ್ರೀತಿ ಹೇಳಿ ತಾರಿಕುಟ ನಮ್ ತಮ್ಮ ಅಷ್ಟೆಲ್ಲ ಹೊಣ್ಣು ವಾಸನೆ ಬರ್ತದೆ. ಗಾಡಿ ಕಂಡಕ್ಟರ್ ಡ್ರೈವರ ಏನ್ ತಂದಿ ಬಟ್ರೆ ಅದು ವಾಸನೆ ಕೇಳಿ ಹುಡುಗಿ ನಮ್ಗೆ ತ್ರಾಸ ಕೂಡ ಇತ್ತಡ ಕಡೆ ಹೆರ್ಬದಿ 5 ಹಾಕೊಟ್ ನಡ ವಾಸನೆ ಕೇಳಿ ಕಡೆ ಆಗ್ತೈತಲ್ಲ ಓಕೆ ನೋಡಿ ಎಲ್ಲ ಹಲಸಿನ ಹಣ್ಣು ಈ ತರ ಇರೋದಲ್ಲ, ಇದ್ರ ಹೆಸರು ಬಕ್ಕೆ ಹಣ್ಣು ಅಂತ. ಓಕೆ, ಯಾರಾದ್ರೂ ಬೆಂಗಳೂರಲ್ಲಿ ತಿನ್ಬೇಕು ಅಂದ್ರೆ ತಗೊಂಡೋಗ್ಬೇಕಂದ್ರೆ ಕೇಳಿ ತಗೊಂಡೋಗಿ. ಬಕ್ಕೆ ಹಣ್ಣ ಹಲಸಿನ ಹಣ್ಣ ಅಂತ. ಅದ್ರಾಗ ಸೂಪರ್ ಇದು. ಇದು ಹೈ ಕ್ವಾಲಿಟಿ ಇದು ಹಣ್ಣು, 1ನೇ ನಂಬರ್ ಹಣ್ಣಿದು ಹಲಸಿನಲ್ಲೇ. ಇದ್ರಲ್ಲೂ ಕಲರ್ ಇದೆ ಅಲ್ಲ, ಆರೆಂಜ್ ಕಲರ್, ಯೆಲ್ಲೋ ಕಲರ್ ಇದೆ, ಮತ್ತೊಂದು ಕೆಂಪು ಬರ್ತೈತಿ. ಕೆಂಪು ಬರುತ್ತೆ. ಮತ್ತೆ ರಸ ಇರ್ತೈತಿ ಕೆಲವು. ಹೌದೌದು ರಸ ಹಿಡಿತೈತಿ. ನಮ್ದು ಆ ಗಿಡದ ಹಂಗ ಇಲ್ಲೊಂದು ಗಿಡ ಐತಿ ಕೆಂಪು ರಸ ಹಿಂಗ್ ಹಿಡಿತೈತಿ. ಹೌದಾ? ಇಷ್ಟು ದೊಡ್ಡ ಸೊಳೆ ಅಲ್ಲ, ಸಣ್ಣ ಬರ್ತೈತಿ. ರೇವನ್ ಹಣ್ಣು ತಿನ್ಲಿಕ್ಕೆ ಇದು ಬಾಳ ತಿಂದ್ರೆ ಹೊಟ್ಟು ಕಟ್ಟಿಸ್ಬೋದು. ಹೌದು, ಹಾರ್ಡ್ ಇದು. ಜೀರ್ಣ ಮಾಡೋ ಕೆಲಸನ ಹಂಗೆ ಮಾಡ್ಬೇಕು. ತಿನ್ಬಿಟ್ರಿ ಕೂತ್ಕೊಂಡ್ಬಿಟ್ರಿ ಮಲಗಿಬಿಟ್ರೆ ಮೆಣಸು ಕೊಬ್ಬರಿ ಎಣ್ಣೆ ಎಲ್ಲ ಹಾಕ್ತಾರೆ. ಜೀರ್ಣ ಆಗ್ಬೇಕು ಅದು ಬೇಗ. ಯಾಕಂದ್ರೆ ಈ ಹಣ್ಣು ನಾರ್ ಜಾಸ್ತಿ ಇದೆ, ಹಾಗಾಗಿ ಇದಕ್ಕೆ ಚೆನ್ನಾಗಿ ಕೆಲಸ ಮಾಡೋದು. ಕ್ಯಾನ್ಸರ್ ಸಹಿತ ಕಡಿಮೆ ಆಗುತ್ತೆ. ಕ್ಯಾನ್ಸರ್ ಏಡ್ಸು ಕಡಿಮೆ ಇರ್ತೈತಿ. ಹೌದಾ? HIV ಎಲ್ಲದಕ್ಕೂ ಇದೆ. ಏನು ಜಾಸ್ತಿ ತಿನ್ನಂಗಿಲ್ಲ ಇದು. ಏನ್ ಜಾಸ್ತಿ ಅಂದ್ರೆ ಒಂದು 10-12 ಸಳಿ ತಿನ್ಬಹುದು. ನೀವು ಕೆಜಿ ಅಲ್ಲೇ ಕುತ್ಕೊಂಡ್ ತಿಂದ್ರಿ ಅಂದ್ರೆ ಎಫೆಕ್ಟ್. ಆ ಬಕ್ಕನ್ ಒಳಗೆ ಬಿದ್ದು ಟೋಕು ಬಿದ್ದೋಗಿದ್ದಾರೆ. ಹೌದಾ? ಸಾಕು ಯಾವ್ದು? ಅದಷ್ಟು ಸೈಟಿಗೆ ಸಾಕು ಇದು ಕಡಿ ಮಾಡಿಬೇಡ ಸಾಕು ಇಟ್ಟಾಗ್ತೈತಿ ಅದು ಕೊಟ್ಟಿನ ಅಂತ. ಹೌದಾ? ಇಲ್ಲೇ ಹಾಕು ಬಿಲ್ಯ. ಬೆಂಕಿ ಹೌದು. ಇದೇನ್ ಮಾಡೋದು ಇವಾಗ? ಕಡಿಬೇಕು, ಸಣ್ಣ ಮಾಡಿ ಮುಂದಿನ ಎಪಿಸೋಡ್ ಅಲ್ಲಿ ಅದು ಮುಂದಿನ ಭಾಗದಲ್ಲಿ ಸಣ್ಣ ಮಾಡ್ತೀವಿ. ಈಗ ತೋರಿಸಿ ಹೆಂಗ್ ಸಣ್ಣ ಮಾಡ. ಚೆನ್ನಾಗಿ ಮಾಡಿ ಚಿಕ್ಕದಾಗಿ ಹೆಚ್ಚಬೇಕು. ಆಫ್ ಮಾಡ್ಲಿ ಕಡಿ. ಮುಂದಿನ ಭಾಗದಲ್ಲಿ ಮತ್ತೆ ನೋಡೋಣ. ಪಾಠ ಹಣ್ಣು ಮಾಟ ನೀಡಿ ಆಗ ಇಲ್ಲಿ ಒಬ್ರು ಮನ್ಯಾಗ ಐತಿ ಹಲಸಿನ ಅಂತ ರಸ ಹಂಗ ಹಣ್ಣು ಅಂದ್ರೆ ಬೆಸ್ಟ್. ಅದು ಇನ್ನೂ ತಿನ್ಸಕ್ ಆಗ್ಲಿಲ್ಲ, ನಿಮ್ಗೆ ತೋರ್ಸ್ಬೇಕಾಗಿತ್ತು. ಹಣ್ಣೆ ಆಗಿಲ್ಲ ಯಾವ್ದು. ಹಲಸಿನ ಯಾಕಪ್ಪ ಕುಂಬಿದೆ. ಇದು ಗಿಡ ಯಾರು ಹಾಕಿದ್ದು? ನೀವು ನಿಮ್ ತಾತ ತುಂಬಾ ವರ್ಷ ಆಯ್ತು. 50 ವರ್ಷದ ಗಿಡ ಇದು ಇವ್ರ ಮನೆ ಮುಂದೆ. ಇವ್ರಿಗೆ ಗೊತ್ತಿಲ್ಲ ಯಾರು ಹಾಕಿದ್ದಂತ. ಒಂದು 15-20 ಕಾಯಿ ಬಂದೈತಿ. ಹೌದಾ? ಹಂಗಾಗಿದ್ರೆ ತಪ್ಪು. ಹಂಗ ಹಿಡ್ಕೊ ಮಟ್ಟಿದ್ರೆ ಅದು ಒಳಗ ಇರ್ತಾವ. ಹೌದಲ್ಲ? ದೊಡ್ಡ ಕಾಯಿ ಒಳಗಡೆ ಹೋಗ್ಬಿಡ್ತಾವ. ಅಲ್ಲೇ ಕುತ್ಕೊಂಡು ಅಲ್ಲೇ ತಿಂದು ಅಲ್ಲೇ ಕಚ್ಚಿಬಿಟ್ಟು ಹೋಗ್ಬಿಡೋದು ಗಾಯ ಮಾಡಿ. ಒಂದ್ 4-3 ದಿವಸದಲ್ಲಿ ಮತ್ತೆ ತಿರ್ಗಾ ಹಣ್ಣಾಗ್ಬಿಡುತ್ತೆ. ಮೆತ್ತಗಾದ್ರೆ ಸಾಕು. ಇಷ್ಟೆಲ್ಲ ಸ್ವೀಟ್ ಆಗೋಲಿ ಇವ್ರಿಗೆ ಕಾಯಲ್ಲ. ಗೊತ್ತಾಯ್ತಾ ಹಿಂಗೆ ಅಂತ ಕೋತಿಗಳ ಟೆಕ್ನಿಕಲ್. ಸ್ವಲ್ಪ ಹಿಂಗ್ ಕೆರೆದು ಹೋಗ್ಬಿಡುತ್ತೆ ಸೈಡಲ್ಲಿ. ಇದು ಬಾಳೆ ನೋಡ್ರಿ, ಹಿಂಗ್ ಕೆರೆದು ಹೋಗ್ಬಿಡುತ್ತೆ ಕೆರಡಿಂದ. ಇದು ಬಾಳೆಕಾಯಿ, ಇದು ಚಿಪ್ಸ್ ಮಾಡಕ್ಕೆ. ಆನೆ ಬಾಳೆ ಬೋಂಡ. ಯಾವ್ದು? ಆನೆ ಬಾಳೆ. ಆನೆ ಬಾಳೆ ಗಾತ್ರದಲ್ಲಿ ದೊಡ್ಡದಿರೋದ್ರಿಂದ ಆನೆ ಬಾಳೆ. ಓಕೆ, ಗಾತ್ರದಲ್ಲಿ ದೊಡ್ಡದಿರೋದು ಬರ್ತೈತಿ ಗೊನೆ ಇನ್ನು. ಹೌದಾ? ನೋಡಿ ಕಲರ್ ಹೆಂಗಿದೆ ನೋಡಿ, ಸಕ್ಕತ್ತಾಗಿದೆ ಕಲರ್. ಎಲ್ಲಾ ಪದಾರ್ಥನೂ ಮಾಡಬಹುದು.
ಹೌದಾ ಪಲ್ಯ ಸಾಂಬಾರು, ಪಲ್ಯ ಹಾ ಹುಳಿ ಹಾ ಎಲ್ಲದಕ್ಕೂ ಚಿಪ್ಸು ಹಾ ನಾನು ಹತ್ರ ಜಾನ್ ಸಕ್ಕರೆ ಅಂತ ಮಾಡ್ತಿದ್ದೆ ಹಾ ಹಾ ಅದೇ ಮಾಡ್ತೇವೆ ಬಾಳೆಕಾಯಿ ಚಿಪ್ಸು ಬೋಂಡ ಹಾ ಹಾ ಅದು ಭಾರಿ ಹಾ. ಚಲೋ ಸಾಕ್ತಾರಲ್ಲ. ಹಾ ನಾನು ಬಾಳೆಕಾಯಿ ಹಾ ಹಾ ಜಾನ್ ಸಕ್ಕರೆ ಅಂತ ಮಾಡ್ತಿದ್ದೆ ಹಾ ಜಿಲೇಬಿ ಟೈಪ್ ಹಾ ಹಾ ಜಿಲೇಬಿ ಟೈಪ್ ಸಕ್ಕರೆ ಪಾತ್ರಾಗ ಹಾಕುದು ಹಾ ಹಾ ಭಾರಿ ಬರ್ತೈತೆ ಅದು ಹೌದಾ ಈ ಬಾಳೆಕಾಯಿ ಮಾತ್ರ ಓ ಬೇರೆ ಬಾಳೆಕಾಯಿ ಇದಲ್ಲ ಬೇರೆ ಯಾವ್ದು ಬರಲ್ಲ. ಹಾ ಆನೆ ಬಾಳೆಕಾಯಿ ಮಾತ್ರ ನಿಮ್ ಕಡೆ ಎಲ್ಲ ಇಲ್ಲ ಇದು ಹಾ ಅದೇ ಸಿಗಲ್ಲ ಅದಿಲ್ಲ ಅದೇನು ನಿಮ್ ಕೇರಳನ ಹುಡುಕ್ಬೇಕು ಹೋದ್ರೆ ಅಲ್ಲ ಇದು ಬರಲ್ಲ. ಇಲ್ಲ ಅಲ್ಲೆಲ್ಲ ಬೆಳೆಗಿಲ್ಲ ಅಲ್ಲೆಲ್ಲ ನಾರ್ಮಲ್ ಬಾಳೆಹಣ್ಣು ಬೆಳಿತಾರೆ ನಾನ್ ನೋಡ್ದಂಗೆ ನನ್ಗೆ ಗೊತ್ತಿಲ್ಲ ಬೆಳಿಬೋದೇನ ಬಟ್ ನಾನ್ ನೋಡ್ದಂಗೆ ನಾರ್ಮಲ್ ಬಾಳೆಹಣ್ಣು ಯಾಲಕ್ಕಿ ಮಿಟ್ಕ ಈ ಏಲಕ್ಕಿ ಇದು ಚುಕ್ಕೆ ಬಾಳೆಹಣ್ಣು ಕರಿ ಕರಿ ಬಾಳೆ ಪಚ್ಚಬಾಳೆ ಅಷ್ಟೇ ಮುಂಡ್ಗೋಡು ಬಾಳೆನೂ ಇಲ್ಲ ಅಲ್ಲಿ ಹಾ ಇಲ್ಲ ಮುಂಡ್ಗೋಡ್ ಬಾಳೆ ಕರಿ ಬಾಳೆ ಕಡಿಮೆ ಅಲ್ಲಿ. ಪಚ್ಚ ಬಾಳೆ ಇವೆಲ್ಲ ಗೊತ್ತೇ ಇಲ್ಲ. ಜೀನೈನ್ ಅದು ಹೊಡೆ ಬರ್ತೈತಲ್ಲ ಹಾ 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 ಜೀನೈನ್ ಜೀನೈನ್ ಅಂತ ಇದೆ. ಗಿಡ್ಡ ಹಾ ಗಿಡ್ಡ ಆಗ್ತೈತಲ್ಲ ಗೊನೆ ದೊಡ್ಡ ಬರ್ತೈತಿ ಇಲ್ಲ ಅದಿಲ್ಲ 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 ಗಿಡ ನಾನ್ ಅಷ್ಟೇ ಆಗ್ತದೆ ಆ ಕಡೆ ಇದೆ ಹಾವೇರಿ ಕಡೆ ಇದೆ ಹೌದಾ ಅದು ಗಿಡ ಎಷ್ಟೇ ಅದು ಅಷ್ಟೇ ಕೊನೆನು ಹೌದಾ ಕಂಬ ಕೊಡ್ಬೇಕು ನಾ ಸಣ್ಣ ಗಿಡ ನೋಡಿಲ್ಲ ಹಂಗಾದ್ರೆ ತೋಟನೇ ಮಾಡಿದ್ದಾರೆ. ಹೌದಾ ಗಿಡ ಗಾತ್ರ ಸಣ್ಣ, ಹಾ ಕೊನೆ ಮಾತ್ರ ಇಷ್ಟು ಕೊನೆ ಗಿಡದಷ್ಟೇ ಬರ್ತೈತಿ ಕ್ಯಾಡನೇ ಇರುತ್ತೆ ಗನ ಅದು 100-150 ಕಾಯಿ. ಹಾ ಒಂದೇ ಕೊನೆ 30 ಕೆಜಿ 40 ಕೆಜಿ ಹಿಂಗ್ ಬರ್ತೈತಿ ಹೌದಾ ಕೊನೆ ನೆಗಲಿಕ್ಕೆ ಆಗುದಿಲ್ಲ ಹ್ಮ್ ಜಿ ನೈನ್ ಅಂತಾರ ಓ ಅದೆಲ್ಲ ಉತ್ತಮ ಮಿಟ್ಕ ಹ್ಮ್ ಮಿಟ್ಲಿ ಏಲಕ್ಕಿ ಏಲಕ್ಕಿ ಬಳೆ ಹಾ ಅದು ಬೆಸ್ಟ್ ರುಚಿನೂ ಅದೇನು ಮಿಟ್ಕಾನ ಒರಿಜಿನಲ್ ಹೆಸರು ಅದು ಹಾ ಮಿಟ್ಕ ಅಂತ ಹೇಳಿ ನಮ್ ಕಡೆ ಹಂಗ ಹೇಳ್ತಾರೆ ಏಲಕ್ಕಿ ಬಾಳೆ ಅದೇ ಏಲಕ್ಕಿ ಬೆಸ್ಟ್ ಅದು ಹಾ ಎಲ್ಲಾರ್ಕಿಂತ ಚಲೋ ಹಾ ಹಾ ಇದು ಫುಲ್ ಹಸಿವೆ ಇದ್ದಾಗ ಹಾ ಕಾಲಿಗೆ ಹೋಗ್ತೈತಿ ಇಲ್ಲ ಸಿಲ್ಕ್ ಆಗ್ಬಿಡ್ತೈತಿ ಇದು ಹಣ್ಣು ತಿನ್ನಕ್ಕಾಗಲ್ಲ. ಹೊಟ್ಟೆ ಹಾ ಅದು ತಿನ್ನಕ್ಕಾಗಲ್ಲ ಇದು ಹಣ್ಣಿಗೆ ಬರುದಿಲ್ಲ ಬರೇ ಇದೆ ಹಿಂಗೆ ಪದಾರ್ಥ ಪದಾರ್ಥಕ್ಕೆ ಹಸಿ ಕಾಯಿ ಮಾತ್ರ. ಪಲ್ಯ ಗಿಲ್ಯ ಮಾಡೋದು ಸೂಪರ್ ಆಗ್ತೈತಿ ಹೌದಾ ಹಣ್ಣಿನ ತುರಿದು ಪಲ್ಯ ಮಾಡ್ತಾರೆ ಇದು ಪಲ್ಯ ಮಾಡ್ತಾರೆ ಇದುವೇ. ಹಾ ಹಾ ಇದು ಮೇಲ್ಗಡೆ ಇದೆಲ್ಲ ಕೆತ್ತು ಬಿಡೋದು. ಹಾ ಇದೆಯಲ್ಲ ಹಾ ಇದು ಹಾಕಂಗಿಲ್ಲ, ಹಾ ಇದು ಮಾತ್ರ. ಹಾ ಅವಂಗ ಇದು ಮಾತ್ರ ಹಾಕು. ಹಾಕ್ನಿಕಾಯಿ ಉಕ್ಕುಡೋಪ್ ನೋಡಿದ್ದೀನಿ ಇಲ್ಲ ಅದೊಂದು ಮಾಡೋದು. ಉಕ್ಕುಡೋಪ್ ಅಂತ ಹೇಳಿ ಮಾಡ್ತಾರೆ ಹಾ. ಹಲಸಿನಕಾಯಿ ಇದ್ರದ್ದಲ್ಲ ಹಾ ಹಾ ಹಲಸಿನಕಾಯಿ ಸೊಳ್ಳೆ ಮಾತ್ರ. ಹಾ ಹಾ ಸೊಳೆ ಮಾತ್ರ ಇದು ಮಾತ್ರ. ತಿನ್ನಕ್ಕೆ ಈ ತಿಂಡಿ ಬದ್ಲಿಗೆ ಹಾ 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 ನಾಷ್ಟ ಅದಿಷ್ಟ ಮೇಲೆ ಮಾಡಿದ್ನಲ್ಲ ಹಸಿನಕಾಯಿದು ಪಲ್ಯ ಮಾಡಿದ್ನಲ್ಲ, ಹ್ಮ್ ನೋಡಿಲ್ಲ ಅದು ಇನ್ನೂ ಚೆನ್ನಾಗಿರುತ್ತೆ. ಅದು ಅದು ಹಂಗ ಮಾಡ್ತಾರೆ ಇದು ಸುಲ್ಬಿಟ್ಟು ಚೆನ್ನಾಗಿ ಕುದಿಸ್ಬಿಡೋದನ್ನ ಕುದಿಸೋದೇನಿಲ್ಲ, ಹಾ. ಮಾಮೂಲಿ ಪಲ್ಯ ಹೆಂಗ್ ಬೇಯಿಸ್ತೀರಿ ಅದೇ ಓ ತರ. ಅಷ್ಟೇ ಹಾ ಈರುಳ್ಳಿ, ಹಾ ಹಾ ಕಾಯಿ ತುರಿ, ಹಾ ಎಲ್ಲ ಉಪ್ಪು ಹುಳಿ ಹಾ, ಇಲ್ಲ ಎಲ್ಲ ಹಾಕಿ. ಹಾಕಿ ಇದು ಇದು ಮೇಲ್ಗಡೆ ಸಣ್ಣ ಕೆತ್ತಿ ಬಿಡೋದು ಇದನ್ನ ಈ ಲೇಯರ್ ತೆಗೆದ್ಬಿಡೋದು ಒಂದ್ ಲೇಯರ್ ಹೌದು. ಇದನ್ನ ಮಾತ್ರ ಇಡೋದು ಇವಾಗ. ತೆಗ್ದ್ಬಿಡೋದು. ಹಾ ಹಾ ಇದು ಬ್ರೆಡ್ ತರ ಇರುತ್ತಲ್ಲ ಇಲ್ಲಿ ಒಳಗಡೆ, ಹಾ. ಈ ತರ ಇದೆ ಇಲ್ಲಿ. ಅದೇ ಅದೇ ಹಾ ಇನ್ನು ಈಗ ಹಸಿದಾದ್ರೆ ಇನ್ನೂ ಇರುತ್ತೆ. ಹಾ. ಇದು ಹಣ್ಣಾಯ್ತಲ್ಲ, ಹಣ್ಣಾಯ್ತಲ್ಲ ಹಾ ಅದು ಎಲ್ಲೋತು ಎಲ್ಲೋತ್ ಸೊಳೆ ಸೊಳೆ ಸ್ವಲ್ಪ ದೊಡ್ಡ ಕೊಡಿ ಹಾ ಸಾಕೋತದ ಈಗಲ್ಲ ಸ್ವಲ್ಪ ಸ್ವಲ್ಪ ಇದು- ಹಾ ಜೌಡ್ಲಿಕ್ಕೆ ಆಗುದಿಲ್ಲ ಅದೇ, ಅದೇ, ಅದೇ. ಹಿಂಗ್ ರಸ ಹೋತು ಅಲ್ಲ ಕೈ ಹಿಡ್ಕೊಳಕ್ಕೆ ಏನು ಸೀಕಪ್ಪು ಬರೇ ರಸ ಹೋತು. ಮುಗಿರ ಅಂತಾರೆ. ಜೌಡಿ ಮಾತ್ರ ಅವೆ ಜೌಡಿ ಒಳಗೆ ಹೋತು ಹಾ ಕಟ್ಟು ಕಚ್ಚ ಶುರು ಆಗ್ಬಿಡ್ತಿ ಹಾ ಖಚಿತ ಜೀರ್ಣ ಆಗಲ್ಲ ಹಣ್ಣು. ಏನಾಗಲ್ಲ ಅದೇ ಇದು ಬಾಳ ತಿನ್ನೋದಲ್ಲ ಒಂದ್ ಸೊಳೆ ಎರಡ್ ಸೊಳೆ ಅಷ್ಟೇ ಅಷ್ಟೇ. ಬಟ್ ನಾರಿನಾಂಶ ಇದು ಚೆನ್ನಾಗಿರುತ್ತೆ. ಈಗ ತಿನ್ನಾಕ್ ಚಲೋ ಆಗ್ತೈತಿ ದಿದಿ ನೀ ಕೊಡಿ ತಿಂದ್ರಪ್ಪ ಸಂಜೆ ಹಾ ಹಾ ಸಂಜೆ ಮತ್ತೆ ನಿನ್ನ ಕತೆ ಬೇಡ ಹಾ ಆ ತರ ಇದ್ದಾಗ ಏನ್ ಮಾಡ್ಬೇಕು, ಕೊಬ್ಬರಿ ಎಣ್ಣೆ ಹಾಕಿ ಹಾ. ಬಿಸಿ ಮಾಡಿ ಹಾ ರೋಸ್ಟ್ ಮಾಡ್ಬೇಕು. ಹಾ ರೋಸ್ಟ್ ಮಾಡ್ತಾರೆ, ಹಾ ಹಾ, ಅದು ಮಾಡು. ಮೆತ್ತಗಾಗುತ್ತೆ ಬೆಣ್ಣೆ ತರ. ಹಾ ಫಸ್ಟ್ ಕ್ಲಾಸ್ ಈ ತರ ಹುಡುಗರಿಗೆಲ್ಲ ಅದು ಬೆಸ್ಟ್. ಎಣ್ಣೆ ಹಾಕಿ ಸಣ್ಣ ಹುಡುಗರಿಗೆಲ್ಲ ಹಾ ಹಾ, ಹೊರದು ಕೊಡ್ತಾರೆ ಇದನ್ನ ಇನ್ನೊಂದ್ ತರ ಮಾಡ್ಬೋದು ನೀವು. ಎಷ್ಟು ವರ್ಷ ಬೇಕಾದ್ರೂ ಇಡಬಹುದು, ಯಾವ್ದು? 1 ವರ್ಷ. ಈಗ ಮಳೆಗಾಲದಲ್ಲಿ ಇದು ಸಿಗಲ್ಲ. ಹಾ ಇದನ್ನೆಲ್ಲ ಹೆಚ್ಚಿಬಿಟ್ಟು ಕ್ಲೀನ್ ಆಗಿ ಸಣ್ಣಗೆ ಹಾ ಸಕ್ಕರೆ ಪಾಕದಲ್ಲಿ ಅದನ್ನ ಕುದಿ ಬರೋ ತರ ಕುದಿಸ್ಬೇಕು. ಹಾ ಅತ್ತೆಲ್ಲ ಹಿಡಿತು ಪೇಸ್ಟ್ ತರ ಮಾಡಿ ಹಾ ಬಾಟ್ಲಿಯಲ್ಲಿ ತುಂಬಿ ಇಟ್ಬಿಡೋದು. ಓ ಈ ಗುಲ್ಕನ್ ತರ ಆಗ್ಬಿಡುತ್ತೆ ಗುಲ್ಕನ್ ತರ, ಹಾ ಹಾ ಸೇಮ್ ಗುಲ್ಕನ್. ಸೇಮ್ ಗುಲ್ಕನ್ ಅವಾಗ ಏನಾಗುತ್ತೆ, ಅದು ಈಗ ಮಳೆಗಾಲ ಬಂದ್ರು ಇದು ಸಿಗುತ್ತೆ, ನೀವು ಮಾಡ್ಬೋದು. ಬೇರೆ ಏನೇನು ವೆರೈಟಿ ಏನಾದ್ರು ಮಾಡ್ಬೇಕು. ಈ ಆ ದೋಸೆ ಜೊತೆ ಅದ್ರ ಜೊತೆ ಇದ್ರ ಜೊತೆ ಅದನ್ನ ತಿನ್ಬೋದು ಹ್ಮ್, ಹಾ ಮುಳ್ಕ ಮಾಡೋದಾರು ಅಡ್ಡಿಲ್ಲ ಹಾ ಮುಳ್ಕ ಅಂತೀವಿ ಬೋಂಡ ಹಾ 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 ಆ ತರ. ಹಾ ಈ ಇದು ಮಾಡ್ತಾರಲ್ಲ ಗೋಲ್ ಬಜೆ ಹಾ ಮಾಡ್ತಾರೆ ಗೋಲ್ ಬಜ್ಜಿ ಅದೇ ಮೈಸೂರು ಬೋಂಡ ತರ ಹಾ ಅದ ಮುಳ್ಕ ಅಂತೀವಿ ನಾವು ಹಾ ಮುಳುಕ ಅಂತೀರಾ ಗೋಲ್ ಬೇರೆ ಟೈಪ್ ಕೂಡ್ಕೊಂಡಿರ್ತೈತಿ ಹಾ. ಗೋಲ್ ಬಜೆ ಸಪ್ರೇಟ್ ಇರ್ತೈತಿ ಹೌದು, ಹೌದು. ಇದಂಗಲ್ಲ ಹಾ. ಕೂಡ್ಕೊಂಡು ಹೋದ್ 8-10 ಈ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಹೇಳೋಣ. ಹಾ ಹಾ ಅಡಿಕೆ ಮಾಡ್ತಾರೆ, ಅದಕ್ಕೆ ಮಾಡ್ತಾ ಇರೋದು. ಹಾ
ಈಗ ಇಷ್ಟೆಲ್ಲ ರೆಡಿ ಮಾಡಿ ಒಂದು ಪದ್ಧತಿ ಹೆಂಗಂದ್ರೆ ಬಕ್ಕೆ ಹಣ್ಣು ಆಯ್ತು ಅಂದ್ರೆ ಮುಳ್ಕ ಮಾಡುದು ಹಿಂಗೆ ತಿನ್ನೋದು Sweet. ಕಡಿಮೆ ವಿಶೇಷವಾಗಿ ಈಗ ಹಬ್ಬ ಹುಣ್ಣಿಮೆಗಳೆಲ್ಲ ಇದು ಸಿಗಲ್ಲ, ಹೌದು ಇದ್ದರೆ ಇದನ್ನೇ ಮಾಡೋದು. ಇದನ್ನೇ ಮಾಡೋದು, ಇದು ಬೆಸ್ಟ್ ಇದೆ, ಎಲ್ಲ ಕಡೆ ಸಿಗುತ್ತದೆ. ದೇವರಿಗೆ ನೈವೇದ್ಯಕ್ಕೆಲ್ಲ ಇದೇ ಮಾಡೋದು. ಈ ಸತ್ಯನ ಕಥೆ ಏನಾಯ್ತು ಬಕ್ಕೆ ಮುಳ್ಕೊಂಡು ಈ ನಾಗರ ಪಂಚಮಿಯಲ್ಲಿ ಹಾ ಇದನ್ನೇ ಮಾಡ್ತಾರೆ. ಅಲ್ಲಿವರೆಗೆ ಕೆಲವು ಮರಕ್ಕೆ ಎಲ್ಲ ಇದಕ್ಕೆ ಇರುವುದಿಲ್ಲ. ಅದೇ ಗಣೇಶ ಹಬ್ಬದವರೆಗೂ ಇರುತ್ತೆ, ಕೆಲವು ಮರಕ್ಕೆ ಗಣೇಶ ಹಬ್ಬದವರೆಗೂ ಹೌದಾ ಕೆಲವು ಕಡೆ ವಾರ್ಡ್ಗೆ ಈ ಮಾಚಣ್ಣ ಮರಕ್ಕೆ ನವರಾತ್ರ ನಂತರ ನವರಾತ್ರಿಯಲ್ಲಿ ಆಗ ಹಲ್ನಕಾಯಿ ಈಗ ಆಗಿರೋದು ನವರಾತ್ರಿವರೆಗೂ ದಸರಾದವರೆಗೂ. ಇರುತ್ತಾ? ಈಗ ಮಿಡಿ ಬಿತ್ತದ ಸಣ್ಣ ಮಿಡಿ ಈಗ ಅದು ಬೆಳೆದ ಲೇಟು. ಅದೇ ಅದು ತುಂಬಾ ಲೇಟ್ ಅಲ್ಲ, 6 ತಿಂಗಳ ತಗೊಳ್ತಾರ ಒಂದು ಹಣ್ಣು ಹಾಕಿ ಕರೆಕ್ಟ್ ಆಗಿ. ಇವೆಲ್ಲ ನವೆಂಬರ್ದಾಗ ಬಂದದ್ದು, ಹೌದಾ ಡಿಸೆಂಬರ್ದಾಗ ಬಂದದ್ದು. ಅವಾಗ ಸ್ಟಾರ್ಟ್ ಆಗಿದ್ದು ಇವಾಗ ಇದೆ. ಇದು ಒಟ್ಟಾಗಿ ಹಣ್ಣಾಯ್ತು. ಮೇ ಆತಿಗೆ 6 ತಿಂಗಳ ಆತಿಗೆ ಕರೆಕ್ಟ್ ಆಗಿ. ಜನವರಿ ಆಗ ಈ ಸಣ್ಣ ಮಿಡಿ ಆದದ್ದು. ಇದು ವರ್ಷ ಹೊಡಿ ಇರುತ್ತಲ್ಲ ಇದು ಗಿಡ? ಇಲ್ಲ ಚೌಡಿ ವರ್ಷಕ್ಕೆ 6 ತಿಂಗಳ ಒಂದ್ಸರಿ ಬರೋದು. ಸೀಸನ್ ಈಗ ಒಂದ್ ಸೀಸನ್ ಮುಗತ್ತ ಮುಂದೆ ಈ ದಿವಸಕ್ಕೆ ಮತ್ತೆ ನವೆಂಬರ್ ಡಿಸೆಂಬರ್ ಇಂದ ಸ್ಟಾರ್ಟ್ ಆಗುತ್ತೆ ಮತ್ತೆ ಇದು ಉದುರಿತು ಅಂದ್ರೆ. ಒಳ್ಳೆ ಚಳಿ ಬಿದ್ರೆ ಈಗ ಎಷ್ಟೋ ಗಿಡಕ್ಕೆ ಏನಾಯ್ತು ಹಣ್ಣಾಗ ಖಾಲಿಯಾಗಿ ಹೋಯ್ತು ಈಗ. ಓಹೋ ಮರ ಎಲ್ಲ ಖಾಲಿ ಆಗ್ಬಿಟ್ಟು ಮೊದ್ಲೇ ಶುರು ಆಗುತ್ತೆ. ಮೊದ್ಲೇ ಶುರು ಆದದ್ದು. ಇದು ಹೆಚ್ಚಿಗೆ ಅಂದ್ರೆ ಬಳಕೆ ಮಳೆಗಾಲದಾಗ ಚಲೋ ಆಗ್ತೈತಿ ಇದೆಲ್ಲ. ಮಳೆಗಾಲದಾಗ ಹಪ್ಪಳ ಇರ್ಲಿ, ಇದು ಕಡುಬು ಮಾಡ್ಬೋದು, ಇಡ್ಲಿ ಮಾಡ್ಬೋದು, ಎಲ್ಲದಕ್ಕೂ ರುಬ್ಬಿ ಇದರ ಜೊತೆ ಅಕ್ಕಿ ಹಿಟ್ಟಿನ ಜೊತೆ ಹಾಕಿ ಮಿಕ್ಸ್ ಮಾಡಿ ಬಾಳೆ ಎಲೆ, ಈ ಬಾಳೆ ಎಲೆ ಇದು ಹಿಂಗೆ ಈ ತರ ಸುರುಳಿ ಮಾಡೋದು, ಹಿಂಗೆ. ಹಾಕಿ ಅದು ಕಟ್ಟು ಹಾಕುದು. ಈ ತರ ಸುರುಳಿ ಹಿಂಗೆ ರೌಂಡ್ ಆಗಿ ಕೊಳವೆ ತರ ಇಲ್ಲಿ ಕಟ್ನ ಹಾಕ್ತಾರೆ, ಇಲ್ಲಿ ಕಟ್ಬಿಡೋದು. ಇದ್ರೊಳಗೆ ಹೋಯು ಇದನ್ನ ಈ ಬಾಳೆನ ಮೊದ್ಲೇ ಬಾಡಿಸ್ಬೇಕು ಬೆಂಕಿಗೆ ಹಿಡ್ದು. ಅದೇ ಸ್ವಲ್ಪ ಸ್ಮೂತ್ ಆಗುತ್ತೆ, ರಬ್ಬರ್ ತರ ಆಗ್ಬೇಕು. ರಬ್ಬರ್ ತರ ಆಗ್ಬಿಡುತ್ತೆ. ಇದ್ರ ಒಳಗಡೆ ಹಿಟ್ಟು ಹಾಕೋದು, ದೊಡ್ಡ ಇರ್ಬೇಕು. ಅಕ್ಕಿ ಹಿಟ್ಟು ಇದನ್ನ ಎರಡು ಮಿಕ್ಸ್ ಮಾಡಿ. ಹೌದು, ಇದ್ರೊಳಗಡೆ ಹಾಕೋದು ಎಲ್ಲ ಎಲ್ಲ ಸೇರಿಸಿ ಕಟ್ ಮಾಡಿ ಇಲ್ಲೊಂದು ಕಟ್ ಹಾಕೋದು. ಹಂಗಾಗ್ತೈತಿ ಅದು. ಎರಡು ಕಡೆ ಕಟ್ಬಿಟ್ಟು ಇಡ್ಲಿ ಸಾಟು ಎಲ್ಲ ಈ ತರ ಇಡೋದು ಹಿಂಗೆ ಪಾತ್ರೆಯಲ್ಲಿ. ಬೇಯಿಸ್ಬಿಡೋದು, ಇಡ್ಲಿ ಪಾತ್ರೆ ಇಡ್ಲಿ ಪಾತ್ರೆಯಲ್ಲಿ ಬೇಯಿಸ್ಬಿಡೋದು. ಬೇಯಿಸ್ಬಿಡೋದು. 3 ಆದ ತಕ್ಷಣ ಎತ್ಬಿಟ್ರೆ ಸೇಮ್ ಬಾಳೆ ಎಲೆ ಹಿಂಗ್ ಬಿಡಿಸ್ಬಿಟ್ರೆ ಇಡ್ಲಿ ಫಸ್ಟ್ ಕ್ಲಾಸ್ ಆಗ್ತೈತಿ. ಅದು ಇದ್ರಲ್ಲಿ ಮಾಡಿದ್ರೆ ಒಳ್ಳೆ ಪ್ಲೇಟ್ ಹಾಕ್ತಾರೆ. ಅದೇ ಈಗ ಪಾತ್ರೆ ಇಡ್ತಾರೆ. ಕೇರಳದಲ್ಲಿ ಪುಟ್ಟು ಅಂತ ಇದೆಯಲ್ಲ, ಕೊಳವೆ ತರ ಇರುತ್ತೆ, ಹಾ ಅದ್ರಲ್ಲೆಲ್ಲ ಇದನ್ನ ಹಾಕಿ ಹಾಕಿ ಮಾಡ್ತಾರೆ, ಪೌಡ್ರು ಅಕ್ಕಿ ಅವರೆಲ್ಲ ಮಾಡ್ತಾರೆ. ಇದ್ರಲ್ಲಿ ಮಾಡ್ತಾರೆ. ಇದ್ರಲ್ಲಿ ಇದು ಒಳ್ಳೆ ಇದರಲ್ಲಿ ಇದಕ್ಕಿಂತ ಒಂದು ಮೇಳದಲ್ಲಿ ಬಂದಿದ್ದಲ್ಲ ಒಬ್ಬ ಪಲಾವ್ ಅಂತ ಮಾಡಿದ್ದ ಅವ್ನು. ಯಾರು? ಕೃಷಿ ಮೇಳ ಅಂತ ಬಿದ್ರಂಡೆಲಿ ಮರಯ ಅದು ಸೇಮ್ ಬಿದಿರಕ್ಕಿದ. ಅದೇ ಬಿದಿರಕ್ಕಿ ಅಲ್ಲ ಅದು ಪುಟ್ಟು ಅಂತಾರ. ಅಲ್ಲ ಅಲ್ಲ ಬಿದ್ರಕ್ಕಿದ ಮಾಡಿದ್ದವ. ಬಿದಿರಕ್ಕಿ ಬಿದ್ರಕ್ಕಿದು ಅಂತ ಪಲಾವ ಎಂತ ಮಾಡಿದ್ದ ಮಾಡ್ತಾರೆ, ಬಿದಿರಕ್ಕಿಯಲ್ಲಿ ಮಾಡ್ತಾರೆ. ಎಗ್ ರೈಸ್ ಅಂತ ಮಾಡಿ. ಹೌದು, ಎಗ್ ರೈಸ್ ಮಾಡ್ತಾರೆ. ಆಮೇಲೆ ಇದು ಏನು ಬಿರಿಯಾನಿ, ಬಿರಿಯಾನಿ ಮಾಡ್ತಾರೆ ಬಿದಿರಕ್ಕಿ. ಈಗ ಚೈನಾದಲ್ಲೆಲ್ಲ ಅದೇನೆ ಹೆಚ್ಚಿಗೆ ಬಳಸೋದು. ಮಲೇಷಿಯಾ, ಬಿದಿರಕ್ಕಿ ಎಲ್ಲ ಮೇಘಾಲಯ ಹೌದೌದು, ಅಲ್ಲೆಲ್ಲ ಈ ಬಾಳೆ ಎಲೆ ಉಪಯೋಗಿಸೋದು ಕಡಿಮೆ. ಅವ್ರು ಈ ತರ ಈ ಬೊಂಬೆ ತಗೊಂಡು ಅದನ್ನ ಕಟ್ ಮಾಡಿ ಅದೇ ಆತರ ಮಾಡ್ತಾರೆ. ಬಿದಿರಕ್ಕಿ ಸಿಗರ್ ಕಷ್ಟ ಅದು. ಕಟ್ಟಿ ಬಂದಾಗ ಬರ್ತದೆ. ಕಟ್ಟೆ ಹೇಳ್ತೀನಿ ಎಲ್ಲೋ ಸಿಗುತ್ತೆ. 50 ವರ್ಷ ಕಷ್ಟ ಐತಿ ಅದು. ಆ ಒಂದ್ಸರಿ ಪೂರ ಅದನ್ನ ಹೋಗ್ತೈತಿ. ಆಗ ಆ ಬಿದಿರು ಹೂ ಇದಾಗ್ತೈತಿ. ಅವಾಗ ಅಕ್ಕಿ ಬಿಡುತ್ತೆ. ಅಕ್ಕಿ ಆದ ನಂತರ ಗಿಡ ಸತ್ತೇ ಹೋಗುತ್ತೆ ಪೂರ. ಹೌದಲ್ಲ, ಅದು ಎಲ್ಲ ಮತ್ತೆ ಶೇಷಿ ಹುಟ್ಟಿ ತಯಾರಾಗ್ತೈತಿ. ಅಕ್ಕಿ ಬಿದ್ದದ್ದು ಅಷ್ಟೇ ವರ್ಷ ಸಿಗೋದು ಆಯುಷ್ಯ. ಟೈಮ್ ಬಂದ ತಕ್ಷಣ ಹೋಗ್ಬಿಡುತ್ತೆ. ಆ ಪೂರ ಹಿಂಡು ನಾಶ ಆಗ್ಬಿಡ್ತೈತಿ. ಕರ್ತ ಹಂಗಾಗಿ ಒಣಗಿ ಹೋಗ್ಬಿಡುತ್ತೆ. ಅಕ್ಕಿ ಬಿದ್ದಿದ್ ಮಸ್ಟ್ ಸ್ಟಾರ್ಟ್ ಆಗುತ್ತೆ. ಹಂಗಾಗಿ ಅದು ಅಷ್ಟಾಗಲ್ಲ ಹಬ್ಬದ ಅದು ಬಿದಿರು. ಯಾರು ನಡೆಯೋಷ್ಟಿಲ್ಲ. ಒಂದ್ ಏನಾರ ಬಿದಿರು ಬೆಳೆದಿತ್ತು ಅಂದ್ರೆ ಅದ್ರ ಅಕ್ಕಿ ಬಿದ್ದು ಬಿದ್ದು ಫುಲ್ ತಗೊಂಡ್ಬಿಡುತ್ತದ. ಏರಿಯಾ ಕವರ್ ಮಾಡ್ತಾರೆ. ಏರಿಯಾ ಕವರ್ ಮಾಡ್ಕೊಂಡು ಹೊಸದಾಗ ಮತ್ತೆ ತಯಾರಾಗ್ತೈತಿ. ದೊಡ್ಡ ಬಿದಿರು ಹಿಂಡಿಗೆ ಆಗ್ತೈತಿ ಅದು. ಎಷ್ಟೋ ವರ್ಷಕ್ಕೆ ಐತಿ ಅದು. ಅದರದ್ದು ರೆಸಿಪಿ ಮಾಡ್ತಾರೆ ನಮ್ ಕಡೆ. ಆ ಬೊಂಬು ನೀವು ಮಳೆಗಾಲದಲ್ಲೇ ಬರ್ಬೇಕು. ಮಳೆಗಾಲ ಈಗ ನಮ್ಮ ಇದಕ್ಕಿದ್ದು ಯಾವಳು ಇರ್ತೀವಿ ಮಾಡ್ಲಿಲ್ಲ. ಬೊಂಬಲ್ ಏನು ಇದು ಬಿರಿಯಾನಿ ಅದು ಮಾಡ್ತಾರೆ ಬೆಂಬಲ್ ನಮ್ದು ಹಳದಿ ಅಕ್ಕಿ ಅಲ್ಲ ಹಳದಿ ಬಿದ್ರು ಐತಿಲ್ಲ, ಈಗ ಜಲ್ಲು ಕಟ್ಟಿಲ್ಲ ಸೇಲಿ ಬರುತ್ತೆ. ಅಲ್ಲ ಐತಲ್ಲ ಹಳದಂತಿಗೆ ಅದು ಯಾವಾಗ್ಲೂ ಬರ್ತಾ ಇರ್ತೈತಿ. ಹೌದಾ, ಮೊಳಕೆ ಬರುತ್ತಲ್ಲ, ಬೊಂಬಿಗೆ ಮೊಳಕೆ ಬಂದಿದ್ದ ಮೊಳಕೆ ಕಟ್ ಮಾಡಿ ಸಾಂಬಾರ್ ಮಾಡ್ತಾರೆ. ಸಾಂಬಾರ್ 1 ನಂಬರ್ ಆಗ್ತದೆ. ಹುಳಿ ಪಲ್ಯ ಕೊಳುಲೆ ಅಂತೀವಿ ನಾವು. ಎಳೆ ಎತ್ತಿರ್ಬೇಕು. ಎಲ್ಲೂ ಸಿಗತ್ತೆ. ಇಷ್ಟೇ ಬರ್ತೈತಿ ಫಸ್ಟ್. ಬೆಳೆದ ನಂತರ ಬರುದಿಲ್ಲ, ಗಟ್ಟಿ ಆಗ್ಬಿಡುತ್ತೆ. ಎಳೆ ಎತ್ತಿದ್ದಾಗ ದನಿಗೆ ಹಾಕ್ಬೇಕು. ಕೇಳುವುದಿಲ್ಲ ಆಫ್ ಮಾಡಿ ನೋಡಿ. ಈ ತರ ಎಲ್ಲ ರೆಸಿಪಿಗಳೆಲ್ಲ ಇಲ್ಲೇ ನೀವು ಆದ ಕಡೆ ಹೊನ್ನಾವರ ಕುಮಟ ಎಲ್ಲ ಜಾಸ್ತಿ ಈ ತರ ರೆಸಿಪಿ ಮಾಡೋದು. ಯಾವ್ದೇ ಗಿಡ ತಗೊಳ್ಳಿ ಅದರಿಂದ ಒಂದ್ ಏನಾರು ಇದ್ದೇ ಇರುತ್ತೆ. ನಮ್ಮಲ್ಲೆಲ್ಲ ಮುಗೀತು ಅದು ವೇಸ್ಟ್. ಈ ಹುಬ್ಳಿ ಆಮೇಲೆ ಆ ಸೈಡ್ ಹೋಗ್ಬಿಟ್ರೆ ಬಯಲ್ಸೀಮೆ, ಆಮೇಲೆ ಆ ಕಡೆ ಬೆಂಗಳೂರು, ಹಾಸನ, ಮಂಡ್ಯ ಎಲ್ಲ ಈ ಕಡೆ ಇದನ್ನೆಲ್ಲ ಮಾಡೋದಿಲ್ಲ ಅವರು. ಈ ತರ ಹುಳಿ ಗಿಳಿ ಅಂತ ಏನು ಮಾಡೋದಿಲ್ಲ, ಎಲ್ಲ ಬಿಸಾಕ್ಬಿಡ್ತಾರೆ. ಯಲ್ಲಾಪುರ, ಶಿರ್ಸಿ, ಈ ಕಡೆನೆ ಕುಮಟ, ಯಲ್ಲಾಪುರ, ಶಿರ್ಸಿ, ಕುಂದಾಪುರ ಈ ಸೈಡ್ ದಕ್ಷಿಣ ಕನ್ನಡನು ಮಾಡ್ತಾರೆ. ಇವರಿಗೂ ಗೊತ್ತಿದೆ. ಎಲ್ಲಾ ಸಸಿಯಲ್ಲೂ ಒಂದೇನಾರು ಇದ್ದೇ ಇರುತ್ತೆ ರೆಸಿಪಿ.
ಇವ್ರ ಹತ್ರ. ಅಂದ್ರೆ ಸ್ವಲ್ಪ ಬದಲಾವಣೆ ಅಷ್ಟೇ, ಅಷ್ಟೇ ಮಾಡೋ ಶೈಲಿಯಲ್ಲಿ ಸ್ವಲ್ಪ ಬದಲಾವಣೆ. ಹಾ. ಅವ್ರು ಒಂಥರ ಮಾಡಿ ನಾವು ಒಂಥರ ಮಾಡ್ತೀವಿ. ಅದೇ ಹಲಸಿನ ಎಲೆ ಆ ಥರ ಮಾಡ್ಬಿಟ್ಟು ಮಾಡ್ತಾರೆ. ಇದು ಹೇಳ್ದಲ್ಲ ಅದೇ ಅದೇ ಇದು ಹೇಳಿದ್ರಲ್ಲ, ಇದು ನಮ್ಮೂರ್ ಸೈಡ್ ಎಲ್ಲ ಇನ್ ತೆಗೆದು ಬಿಸಾಕ್ ಬಿಡ್ತಾರೆ. ಇದ್ರಲ್ಲಿನ ರೆಸಿಪಿ ಇದೆ ನೋಡಿ, ಇದು ಯಾವ್ದು ವೇಸ್ಟೇ ಇಲ್ಲ, ಇದು ಯಾವ್ದು ವೇಸ್ಟ್ ಇಲ್ಲ, ಮುಳ್ಳು ಮಾತ್ರ ವೇಸ್ಟ್. ಈ ಮುಳ್ಳು ಮಾತ್ರ ವೇಸ್ಟ್. ಅವ್ರು ಹೇಳ್ದಂಗೆ ಅದ್ರ ವೇಸ್ಟ್ ಮಾಡಲ್ಲ, ಅದೇ ಹಸುಗೆ ಹಾಕ್ಬಿಡ್ತೀವಿ. ಹಸು ಒಳ್ಳೆ ಫುಡ್ ಇದೆ, ಹ್ಯಾಂಗ್ ಮಾಡಿದ್ದ ಹಾಕೋ ಇದೆಲ್ಲ. ಒಳ್ಳೆ ತಾಕತ್ ಬರುತ್ತೆ. ಹೊಸ ಫುಡ್ ಈ ನಮ್ಮ ಈ ಸೀಸನ್ ಅಲ್ಲಿ ದನ ಕರುಗಳೆಲ್ಲ ಉಗ್ರಿ ಫುಲ್ ಪವರ್ಫುಲ್, ಸಕ್ಕದವ್ರಿಗೆ ಪವರ್ ಜಾಸ್ತಿ ತಿಂದ್ಬಿಟ್ರೆ. ಓಕೆ, ಈಗ ಇಷ್ಟು ಸುಲ್ದಿದ್ದೀವಿ. ಈ ನೆಕ್ಸ್ಟ್ ರೆಸಿಪಿ ಸ್ಟಾರ್ಟ್ ಮಾಡೋಣ. ಅದು ನಿಮ್ಮ ಮುಂದಿನ ಎಪಿಸೋಡಲ್ಲಿ ಹಾಕ್ತೀನಿ, ನೋಡ್ತಾರೆ ಕಂಟಿನ್ಯೂ ಆಗಿ ವಿಡಿಯೋನ. ಇನ್ನು ಬೇಜಾನಿದೆ. ಇದೇ ಇವಾಗ ಎಷ್ಟು 25 ನಿಮಿಷ ಆಯ್ತು ಸುಲಿಯಕ್ಕೆ. ಅದು 3 ಜನ ಕೂತ್ಕೊಂಡಿವಿ, ಒಬ್ಬರೇ ಸುಲಿದ್ರೆ 1 hour ಆಗೋದು. ದನ ಹ್ಯಾಂಗ್ ಮಾಡ್ತು ಮರ. ನೋಡಿ, ಇನ್ನೂ ಅರ್ಧ ಇಟ್ಕೊಂಡಿದೀವಿ ಇಲ್ಲೇ. ಇನ್ನೂ ಅರ್ಧ ಇದೆ ಇದು ಮತ್ತೆ ಬೇರೆ ಏನಾರ ಟ್ರೈ ಮಾಡೋಣ. ಇಡ್ಲಿ ದೋಸೆನೂ ಮಾಡ್ಬೋದು, ದೋಸೆನೂ ಮಾಡ್ಬೋದಲ್ಲ. ನೊಕ್ಕಂಡ್ ಚಾಟಿ ಅಂತೀವಿ ಎಲ್ಲ, ಇಷ್ಟೇ ದೊಡ್ಡ ಮಾಡ್ತೀವಿ. ಸೆಟ್ ದೋಸೆ ತರ. ಚಲೋ ಸಖತ್ತಾಗ ನೊಕ್ಕಣ್ಣ ಹಿಂಗಿರ್ಬೇಕು. ಹೌದು. ಆ ಮರದ ಗಟ್ಟಿಯ. ಹೌದು, ಬಾಯಲ್ಲಿ ಇಟ್ಟು ಕರಗುತ್ತೆ. ಇದು ಸಾಂಬಾರೆಲ್ಲ ಮಾಡ್ತಾರೆ. ಅದೇ ಬೇಳೆ ಬೇಳೆ ಇದೆಲ್ಲ ಬೆಳೆ ಸಾಂಬಾರು. ಬೆಳೆ ಸಾಂಬಾರ್ ಇದು ಹಾಕ್ಬಿಡ್ತಾರ. ಈಗ ಇಲ್ಲ, 3 ತಿಂಗಳು ಹೋಗ್ಬೇಕು. ಇನ್ನು 3 ತಿಂಗಳ ಇದು ನಾವು ಮಣ್ಣೊಳಗ ಹಸಿ ಅಂಶ ಇದೆಯಲ್ಲ, ಈ ಮೇಣ ಇದೆ ನೋಡಿ, ಕಟ್ ಮಾಡಿದ್ರೆ ಹಸಿ ಇರ್ತೈತಿ. ಈ ತರ ಗಮ್ ಬರುತ್ತಲ್ಲ, ಎಲ್ಲ ಡ್ರೈ ಆಗ್ಬೇಕು. ಓಕೆ, ಇದೆಲ್ಲ ಡ್ರೈ ಆಗ್ಬೇಕು. ಇಲ್ಲೆಲ್ಲ ನೋಡಿಲ್ಲ, ಹಸಿ ಒಂಥರ ಹಸಿ ಇದೆ. ಅದೇ ಸೇಮ್ ನೀವು ಹಸಿ ಕಡ್ಲೆ ಸುಲ್ದಾಗ ಹೆಂಗ್ ನೀರ್ ಇರುತ್ತೆ ಹಂಗೆ ಸೇಮ್ ಇದು. ಅದು ಒಣಗಬೇಕು, ಡ್ರೈ ಆಗ್ಬಿಡ್ಬೇಕು. ಅದನ್ನ ಏನ್ ಮಾಡ್ತೀವಿ ನಾವು ಇಡೋದಾದ್ರೆ, ಸಂಸ್ಕರಣೆ ಮಾಡೋದು ಹೆಂಗೆ ಅಂದ್ರೆ, ಹಸಿ ಮಣ್ಣಲ್ಲಿ ಇವೆಲ್ಲ ಬೆರೆಸ್ಬಿಡೋದು, ಮಿಕ್ಸ್ ಮಾಡ್ಬಿಡೋದು. ಮಿಕ್ಸ್ ಮಾಡಿ ಒಂದ್ ಮಡಿಕೆಯಲ್ಲಿ ಹಾಕಿ ಇಟ್ಬಿಡೋದು, ಮುಚ್ಚಿ ಇಟ್ಬಿಟ್ರೆ ಆಯ್ತು. ದೊಡ್ಡ ಮಡಿಕೆ ಹಸಿ ಮಣ್ಣು ಜೊತೆಗೆ ಇದನ್ನು ಮಿಕ್ಸ್ ಮಾಡಿ ಅದೆಲ್ಲ ಒಣಗಿ ಗಟ್ಟಿ ಮ್ಯಾಗಿನ ಒಂದು ಕವರ್ ಲೇಯರ್ ಇರುತ್ತೆ. ಅದೇ ಮೇಲ್ಗಡೆ ಬಟ್ಟೆ ಕಟ್ಟಿ ಇಟ್ಬಿಡೋದು ಮುಚ್ಚಿ. ಇಲ್ಲ, ಸುಮ್ಮನೆ ಆ ಮಡಿಕೆಲಿ ಹಾಕಿಟ್ರು ಸಾಕು. ನಿಮ್ಗೆ ಯಾವ ಬೇಕು? 3 ತಿಂಗಳಾದ್ಮೇಲೆ. 3 ಅಲ್ಲ, 6 ತಿಂಗಳಾದ್ರೂ ಏನಾಗಲ್ಲ. ಹೌದಾ? ಅದೆಲ್ಲ ನೀರಿನಾಂಶ ಹೋಗ್ಬಿಡ್ರಿ ಆಮೇಲೆ. ಎಲ್ಲ ನೀರಿನಾಂಶ ಎಲ್ಲ ಹೋಗಿ ಡ್ರೈ ಆಗಿರುತ್ತೆ. ಎಷ್ಟು ತಿಂಗಳ ಬೇಕು ನೀರಿನಾಂಶ ಹೋಗಕ್ಕೆ? 1 ತಿಂಗಳ ಸಾಕಾದ್ರೆ? ಸಾಕಾಗಲ್ಲ, 2 ತಿಂಗಳ 3 ತಿಂಗಳ ಬೇಕು. ಹೌದಾ? ಅಷ್ಟು ಪವರ್ಫುಲ್ ಇರ್ತದೆ, ಬಿಡದೇ ಇಲ್ಲ ನೀರಿನಾಂಶ, ಬಿಡಲ್ಲ. ಅಂದ್ರೆ ಇದು ಗಟ್ಟಿ ಇರೋದಕ್ಕೆ ನೀರಿನ ಬಿಡಲ್ಲ. ಈ ಶೇಂಗಾ ಬೀಜ ಹಂಗೆ ಗಟ್ಟಿ ಇರಲ್ಲ ಅಷ್ಟೊಂದು, ಕಡ್ದ ತಕ್ಷಣ ಪೌಡರ್ ಆಗ್ಬಿಡುತ್ತೆ, ಅದು ನೀರಿನಾಂಶ ಬೇಗ ಬಿಟ್ಬಿಡುತ್ತೆ. ಇದು ಸಿಕ್ಕಾಬಿಡೆ ಗಟ್ಟಿ ಅಲ್ಲ ಕಾಯಿದ, ಹಂಗಾಗಿ ಇಟ್ಬಿಟ್ರೆ ಒಳ್ಳೆ. ಅವಾಗ ನಿಮ್ಗೆ ಯಾವ ರೆಸಿಪಿ ಬೇಕು ಅವಾಗ ಮಾಡ್ಕೋಬಹುದು. ಓ ಹೌದಾ? ಇದ್ರಲ್ಲಿ ಏನೇನ್ ಮಾಡ್ಬೋದಾ? ಇದರಲ್ಲಿ ರೊಟ್ಟಿ ಮಾಡ್ತಾರೆ, ರೊಟ್ಟಿಗೆ ಸಾಂಬಾರ್ ಮಾಡ್ತಾರೆ. ಹೌದಾ? ಪಲ್ಯ ಮಾಡ್ತಾರೆ. ಇದು ಪೌಡರ್ ಮಾಡ್ಬಿಟ್ರೆ ರೊಟ್ಟಿ ಮಾಡ್ಬಿಡ. ಸ್ವೀಟು ಮಾಡ್ತಾರೆ. ಒಬ್ಬಟ್ಟು ಅಂತೀವಲ್ಲ, ಒಬ್ಬಟ್ಟು ಮಾಡ್ತಾರ. ಬೆಳೆ ತರ ಯೂಸ್ ಮಾಡ್ತಾರೆ ಒಟ್ಟಿನಲ್ಲಿ. ಬೇಳೆ ತರ ಈಗ ಹೆಂಗ್ ನಮ್ಮ ಕಡಲೆ ಬೆಳೆ ಯೂಸ್ ಮಾಡ್ತಾರೆ, ಇದನ್ನ ಪೀಸ್ ಮಾಡ್ಬಿಡೋದು. ಇದನ್ನ ಬೇಯಿಸ್ಬಿಡೋದು ಹಿಂಗೆ, ಬೇಯಿಸ್ಬಿಟ್ಟು ಪೇಸ್ಟ್ ಮಾಡೋದು. ಈಗ ಇಲ್ಲಿ ಇಷ್ಟು ಗಟ್ಟಿ ಐತಲ್ಲ ಇದು, ಈಗ ನಾವ್ ಅದು ಮಣ್ಣಾಗ ಹಾಕಿ ಅಥವಾ ಬೂದಿಯಲ್ಲಿ ಹಾಕಿ ಇಟ್ಬಿಡ್ಬೇಕು. ಈಗ ಹಾಕಿದ್ರೆ ನಾಗರ ಪಂಚಮಿ ತೆಗಿಬೇಕು. ಆಗಸ್ಟ್ ಸೆಪ್ಟೆಂಬರ್ ಚರ್ಚಾರ್ ಅಂತೇಳಿ ಹೊರಗಡೆ ಶೇಂಗಾ ಇದು ಸಿಪ್ಪೆ ಬರುತ್ತೆ ಅವಾಗ. ಅಕ್ಟೋಬರ್ ನವೆಂಬರ್ ವರೆಗೂ ಇರುತ್ತೆ, ಏನಾಗಲ್ಲ. 1 ವರ್ಷ ಬೇಯಿಸ್ಬಿಟ್ರೆ ಆಯ್ತು, ಮೆತ್ತಗಾಗ್ಬಿಡ್ತೈತೆ. ಅದು ಬೀಸ್ಕೊಳ್ಬೇಕು. ಬೀಸ್ಕೊಂಡು ಯಾವ್ದು ಪೇಸ್ಟ್ ಮಾಡೋದು. ಪೇಸ್ಟ್ ಮಾಡೋದು ಬೆಲ್ಲ ಹಾಕಿ ಮಿಕ್ಸ್ ಮಾಡಿ ಹಿಂಗೆ ಶೇಂಗಾ ಗೇರ್ ಬೀಜ ತಿನ್ಲಿಕ್ಕೂ ಬರ್ತೈತಿ. ಹೌದಾ? ಬೆಂಕಿಗೆ ಉರಿದು ಬಿಟ್ಟು ಉರಿಯೋದಲ್ಲ, ಸುಡೋದು. ಅಲ್ಲ, ಸುಟ್ರೆ ಇದು ಸಿಪ್ಪೆ ಬರುತ್ತೆ. ಸುಟ್ಟರೆ ಅದು ಟೇಸ್ಟ್. ಹೌದಾ? ನೀವು ರೋಸ್ಟ್ ಮಾಡಿದ್ರೆ ಚೆನ್ನಾಗಿರಲ್ಲ. ಬಾಂಡ್ಲಿ ಹಾಕಿ ರೋಸ್ಟ್ ಮಾಡ್ಲಿಕ್ಕೆ ಮಳೆ ಫುಲ್ ಮಳೆ ಬೀಳೋ ಟೈಮ್ ನಲ್ಲಿ ಇದ್ರ ಬೆಂಕಿ ಇಂಗಾಳದೊಳಗಡೆ ಹಾಕ್ಬಿಡೋದು, ಇಜ್ಜಲ್ ಒಳಗಡೆ ಬೆಂದ್ಬಿಟ್ರೆ ಒಳ್ಳೆ ಟೇಸ್ಟ್. ಬ್ಲಾಸ್ಟ್ ಆಗುತ್ತೆ. ಮತ್ತೆ ಇದು ಶೆಲ್ ಅಲ್ಲ, ಇದು ಒಳ್ಳೆ ಮೊಟ್ಟೆ ತರ ಹೆವಿ ಶೆಲ್. ಇದು ಮೊಟ್ಟೆಗೆ ಏನಿರ್ತಂಗೆ ಡಮ್ ಅನ್ಬಿಡುತ್ತೆ ಹೀಟಿಗೆ. ಸ್ವಲ್ಪ ಗಾಯ ಮಾಡ್ಬೇಕು. ಅದೇ ಬೆಂಕಿಯಲ್ಲಿ ಹಾಕ್ಬಿಟ್ರೆ ನಮ್ದಲ್ಲ ಅದೇ ಫುಡ್. ಮಳೆಗಾಲದಲ್ಲಿ ಆ ಡಮ್ಮನ ಬದಲಾಗಿ ಏನ್ ಮಾಡ್ತೀರಾ, ಸ್ವಲ್ಪ ಗಾಯ ಮಾಡ್ತೀರಿ. ಸ್ಕೂಲಿಗೆ ಹೋಗಿ ಬಂದ ತಕ್ಷಣನೇ ಬೆಂಕಿ ಒಳಗೆ ಹಾಕ್ಬಿಡೋದು. ಬೆಂಕಿ ಒಳಗೆ ಇಷ್ಟಿಟ್ಟು ಹಾಕಿ ಒಳ್ಳೆ ಸುಟ್ಬಿಟ್ಟು ಎಲ್ಲ ಇದೆಲ್ಲ ಮೇಲ್ಗಡೆ ಸಿಪ್ಪೆ ಎಲ್ಲ ತೆಗೆದು ತಿಂತಾ ಇರೋದು. ಹೌದಾ? ಬಟ್ ಒಳ್ಳೆ ಫುಡ್. ಜಾಸ್ತಿ ತಿನ್ಬಿಟ್ರೆ ಗ್ಯಾಸ್ ಆಗ್ಬಿಡುತ್ತೆ. ಎಲ್ಲದು ಕಡಲೆ ಬೀಜ ನಂಗೆ ಅಲ್ವಾ? ಕಡಲೆ ಬೀಜ ನಂಗೆ. ಈ ಜಾಸ್ತಿ ಕಡಲೆ ಬೀಜ ತಿನ್ಬಿಟ್ರೆ ಗ್ಯಾಸ್ ಸ್ಟಾರ್ಟ್ ಆಗ್ಬಿಡುತ್ತೆ, ಹೋಗ್ತಾನೆ ಇರುತ್ತೆ ಮಗಂದ. ಇದ್ರಲ್ಲಿ ನಾರಿನಾಂಶ ಜಾಸ್ತಿ, ಒಳ್ಳೆ ಸ್ವೀಟ್ ಆಗಿರುತ್ತೆ. ಸ್ವೀಟ್ ಶೇಂಗಾ ತರ ತುಂಬಾ ರೆಸಿಪಿ ಇದೆ. ಒಂದೇ ಕಾಯಿಲೆ ಇಷ್ಟೊಂದು ರೆಸಿಪಿಗಳಿದೆ. ಒಂದು ಬೀಜನೇ ಬಿಡಲ್ಲ, ಒಂದು ಸಿಪ್ಪೆನೇ ಬಿಡಲ್ಲ. ಸರ್ ಯಾವ್ದು ವೇಸ್ಟ್ ಇಲ್ಲ. ಅದೇ
ಇದೆಲ್ಲ ಒಂದು ಬಿಡಲ್ಲ, ಒಂದು ಎಲೆ ಇಷ್ಟು ಸಣ್ಣ ಪೀಸ್ ಬಿಡಲ್ಲ, ಹಸುಗಳೆಲ್ಲ ತಿಂದ ಈಗ ಅದನ್ನ ಹಾಕಿಕೊಂಡೆ ಮತ್ತೆ ಹೌದಾ? ಬರ್ಬೇಕು ಅಷ್ಟು ಸ್ವೀಟ್ ಅದು. ಅದೇ ಅದೇ ಅದೇ. ಅವಕಾಯಿ ಮುಳ್ಳೆಲ್ಲ ಆಗೋದಿಲ್ಲ, ಹೊರಗಡೆ ಮುಳ್ಳೆಲ್ಲ ಹೌದಲ್ಲ? ಅಲ್ಲೂ ಅದೇ ಅದೇ ಅದೇ. ಇಲ್ಲಿ ನೋಡಿ, ಇದೇ ಎಷ್ಟು ಟೇಸ್ಟ್ ಇದೆ. ತಿಂತಾ ಇದೆ ಆಗಿಲ್ಲ. ಇಲ್ಲಡಿ ಲೆಗ್ ತಿಂತಾ ಇದೆ ಅದು. ನೋಡ ಅವಾಗಿದ್ದ ಚಿಪ್ತಲೇ ಇದೆ, ಕತೆ ಎಲ್ಲ ಮುಗಿದಿಲ್ಲ ಇದ್ರ. ಅದ ತಿನ್ನು ತಿನ್ನು. ಬಾಯಲ್ಲಿ ಇಟ್ಟಿದ್ ಬಿಟ್ಟೇ ಇಲ್ಲ. ಅದು ಹೋದ ತಕ್ಷಣ ಕಿರ್ಚುತ್ತೆ. ದೊಡ್ಡದು ಕೊಟ್ಬಿಡಿ, ಯಾವ್ದು ಖಾಲಿ ಆಗನೂ ಇಲ್ಲ, ಅದಕ್ಕೊಂಥರ ಟೇಸ್ಟ್, ರಬ್ಬರ್ ತರ ಸ್ವೀಟ್. ಅದೇ ಸ್ವೀಟ್ ಇರುತ್ತೆ, ಅದು ಹಣ್ಣು ಖಾಲಿ ಆಗೋದು ಇಲ್ಲ, ಆಮೇಲೆ ಬಾಯಲ್ಲಿ ಒಳಗಡೆ ಹೋಗೋದು ಇಲ್ಲ. ಅದು ಏನ್ ಡೇಂಜರ್ ಇಲ್ಲ, ಗಂಟೆ ಸಿಕ್ಕಾಕೊಳತ್ತೆ ಅದಕ್ಕೆ ಸಿಕ್ಕಾಕೊಳತ್ತೆ ಅನ್ನೋದೇ ಇಲ್ಲ ಅದು, ಯಾಕಂದ್ರೆ ನಾರಲ್ಲ. ಅಲ್ಲಿ ತಂದ್ರೆ ಸ್ವಲ್ಪ ಕಚ್ಚಿ ಎಳಿತವೆ, ಇನ್ನ ಅಲ್ಲಿ ಬಂದಿಲ್ಲ ಅಲ್ಲಿ ಇದಕ್ಕೆ, ಅದಕ್ಕೆ ಕಚ್ಚದೆ ಲಾಸ್ಟ್, ಸುಮ್ಮನೆ ಚೀಪುತ್ತೆ. ಗೊಂಡೆ ಗೊಂಡೆ ಏನಾದ ಏನಾದ ತಿಂತಾರೆ ಏನ ಏನ ತಿಂದ ಇರೋದು? ಬಾಯಿಗೆಲ್ಲ ಹಚ್ಕೊಂಡ ಏನಿಲ್ಲ, ಹಲಸು ಬಕ್ಕೆ ಎಲ್ಲ ಹಂಗೆ ಮಾವು ಎಲ್ಲ ತಿಂದೆ ಏನು ಟೈಪ್ ನೋಡಿ. ಓಕೆ, ಇವಾಗ ಸ್ಟಾರ್ಟ್ ಮಾಡೋದಿನ ನೆಕ್ಸ್ಟ್ ಇದರಲ್ಲಿ ತೋರಿಸಿ, ನೆಕ್ಸ್ಟ್ ವಿಡಿಯೋದಲ್ಲಿ ಏನ್ ರೆಸಿಪಿ ಅಂತ. ಏನಾಗುತ್ತೆ, ಹೆಂಗ್ ಬರುತ್ತೆ, ಲಾಸ್ಟಲ್ಲಿ ಯಾವ ಥರ ಕಲರ್ ಇರುತ್ತೆ ತೋರಿಸಿ ನಿಮ್ಗೆ ಮಾಡೋದು, ಯಾವ ಥರ ಮಾಡೋದಂತ. ಓಕೆ ಬಾಯ್, ನೆಕ್ಸ್ಟ್ ಅಲ್ಲಿ ಸಿಗೋಣ. ಬಾಯ್.